ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶುಜಿ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡೋಣ. ಭಾನುವಾರದ ಕಾರ್ಯಕ್ರಮ ಅಂದರೆ ತಮ್ಮೆಲ್ಲರಿಗೂ ಕೂಡ ಬಹಳ ಅಚ್ಚುಮೆಚ್ಚು, ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಂತೂ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಮಾತನಾಡ್ತಕ್ಕಂಥ ವನಸಿರಿ. ಆ ಒಂದು ವನಸಿರಿಯ ಅವಶ್ಯಕತೆಯನ್ನ ಸಂಪೂರ್ಣವಾಗಿ ತಾವೆಲ್ಲರೂ ಕೂಡ ಅರ್ಥಕೊಳ್ತಾ ಇದ್ದೀರಿ. ಆ ಒಂದು ವನಸಿರಿನಲ್ಲಿರ್ತಕ್ಕಂಥ ಶಕ್ತಿಯ ಆ ಒಂದು ವಿಚಾರಗಳನ್ನ ತಾವೆಲ್ಲರೂ ಕೂಡ ಅರ್ಥಕೊಳ್ತಾ ಇದ್ದೀರಿ. ಇದೆಲ್ಲವೂ ಕೂಡ ನನಗೆ ಹೇಗೆ ಗೊತ್ತಾಗ್ತದೆ ಗುರುಗಳೇ, ನಾವು ಅರ್ಥಕೊಳ್ಳೋದನ್ನ ತಮಗೆ ಗೊತ್ತಾಗತ್ತೆ ಅನ್ನೋದಾದ್ರೆ, ನಾನು ಎಲ್ಲಾದ್ರೂ ಆಚೆ ಕಡೆ ಸುಮ್ಮನೆ ಹಾಗೆ ಒಂದು ರೌಂಡ್ ಎಲ್ಲಾದ್ರೂ ಆಚೆ ಕಡೆ ಹೋಗಿ ಬಂದಾಗ ತಾವೆಲ್ಲರೂ ಕೂಡ ನನ್ನ ಮುಂದೆ ಬಂದು ಭಾನುವಾರದ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇರತಕ್ಕಂಥ ಮಾತನಾಡ್ತಕ್ಕಂಥ ವನಸಿರಿ ಗುರುಗಳೇ ನಿಜಕ್ಕೂ ಬಹಳ ಅದ್ಭುತ ಅಂತಾನೆ ಹೇಳ್ಬೋದು. ಅದರಲ್ಲಿ ತಾವು ಮಾಡ್ತಾ ಇರ್ತಕ್ಕಂಥ ಒಂದು ಅನುಷ್ಠಾನ, ಆ ಮಾತನಾಡ್ತಕ್ಕಂಥ ವನಸಿರಿ ಕೊಡ್ತಾ ಇರ್ತಕ್ಕಂಥ ಉತ್ತರ ಪ್ರತಿಯೊಂದನ್ನು ಕೂಡ ನಾವು ನೋಡ್ತಾ ಇದ್ರೆ ನಿಜಕ್ಕೂ ಎಲ್ಲೋ ಒಂದ್ ಕಡೆ ಬಹಳ ಸಂತೋಷ ಆಗ್ತಾ ಇದೆ ಗುರುಗಳೇ. ನಿಜಕ್ಕೂ ಇದು ಬಹಳ ಅವಶ್ಯಕತೆ ಇತ್ತು ನಮ್ಮೆಲ್ಲರಿಗೂ ಕೂಡ. ಯಾಕೆ ಅಂದ್ರೆ ಸುಮಾರು ಜನ ನಮ್ಮನ್ನ ಹೇಳ್ತಾ ಇದ್ರು, ಸುಮಾರು ಜನ ನಮ್ಮೆಲ್ಲರಿಗೂ ಒಂದು ಮಾತನ್ನ ಹೇಳ್ತಾ ಇದ್ರು, ನೋಡಿಪ್ಪ ನೀವು ಯಾರ ಹತ್ರನೋ ಹೋಗ್ತೀರಿ, ಒಂದು ಪ್ರಶ್ನೆಯನ್ನ ಕೇಳ್ತೀರಾ, ಆ ಪ್ರಶ್ನೆಗೆ ನಿಮಗೆ ಉತ್ತರ ಸಿಗುತ್ತೆ, ಆದ್ರೆ ಅವ್ರ ಬಾಯಲ್ಲಿ ಹೇಳಿದನ್ನ ಮಾತ್ರ ತಾವು ಕೇಳ್ತಾ ಇದ್ದೀರಿ, ಅದರಲ್ಲಿ ನಂಬಿಕೆ ಎಷ್ಟರ ಮಟ್ಟಿಗಿದೆ ನಿಮಗೆ ಅಂತ. ಈ ಒಂದು ವಿಚಾರಕ್ಕೆ ಹೇಳೋದಾದ್ರೆ ಈಗ ನಾವೆಲ್ಲರೂ ಕೂಡ ಸ್ಪಷ್ಟೀಕರಿಸ್ತಾ ಇದೀವಿ ಗುರುಗಳೇ. ಏನಪ್ಪಾ ಅಂದ್ರೆ ನೋಡಿ, ನಾವು ಕೇಳ್ತಕ್ಕಂಥ ಪ್ರಶ್ನೆಗೆ ವನಸಿರಿ ಏಕಮಾತ್ರ ಕ್ಷಣದಲ್ಲಿ ಒಂದೇ ಸತಿಗೆ ನಿಮ್ಮ ಕೆಲಸ ಆಗತ್ತೆ, ಇಲ್ಲ ಆಗಲ್ಲ, ಇಲ್ಲ ಅಂದ್ರೆ ಮಂದಗತಿಯಿಂದ ಸಾಗತ್ತೆ, ಇಲ್ಲ ಮಿಶ್ರ ಮನಸ್ಥಿತಿಯಲ್ಲಿ ಕೂಡಿರ್ತಕ್ಕಂಥದ್ದು, ಇದು ಆಗ್ತಕ್ಕಂಥದ್ದು ಇಲ್ಲ, ಈಗ ಆ ಕಡೆ ಆಗುತ್ತೆ ಅನ್ನೋದು ಇಲ್ಲ, ಮಧ್ಯಭಾಗದಲ್ಲಿ ಯಥಾಸ್ಥಿತಿ ನಡೆದುಕೊಂಡು ಹೋಗುತ್ತೆ ಎಂಬತಕ್ಕಂಥದ್ದು. ಇಂತಹ ವಿಚಾರಗಳನ್ನ, ಈ ಆಗತ್ತೆ ಆಗಲ್ಲ ಎಂಬತಕ್ಕಂಥದನ್ನ ಸರಿಸಮ ಪ್ರಮಾಣವಾಗಿ ಕರೆಕ್ಟಾಗಿ ಒಂದೇ ಸತಿ ತಿಳಿಸ್ತಕ್ಕಂಥ ಏಕೈಕ ವನಸಿರಿ ಅಂದ್ರೆ ಅದು ಮಾತನಾಡ್ತಕ್ಕಂಥ ವನಸಿರಿ. ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ, ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡ್ತಾ ಇದ್ದೀರಿ. ಇಂತಹ ವಿಚಾರಗಳನ್ನ ನಾನು ನನ್ನ ಕಿವಿಗೆ ಕೇಳಿಸ್ಕೊಂಡಾಗ, ಜನರ ನಿಮ್ಮೆಲ್ಲರ ಪ್ರತಿಕ್ರಿಯೆಯನ್ನ ನಾನು ಕೇಳಿಸ್ಕೊಂಡಾಗ ನಿಜಕ್ಕೂ ಎಲ್ಲೋ ಒಂದ್ ಕಡೆ ನನಗೆ ಬಹಳ ಸಂತೋಷ ಆಗತ್ತೆ. ಇನ್ನ ಇದೆಲ್ಲವೂ ಕೂಡ ಒಂದು ರೀತಿ ಆದ್ರೆ, ಪ್ರತಿ ಭಾನುವಾರವೂ ಕೂಡ ಒಂದಲ್ಲ ಒಂದು ರೀತಿ ಹಬ್ಬ ಹರಿದಿನಗಳು ಇಲ್ಲಾಂದ್ರೆ ಪೂಜಾನುಷ್ಠಾನಗಳು ನಡೀತಾನೆ ಇರ್ತವೆ. ಒಂದಷ್ಟು ಭಾನುವಾರಗಳು ಮಾತ್ರ ಯಥಾಸ್ಥಿತಿ ನಾರ್ಮಲ್ ಆಗಿರ್ತಕ್ಕಂಥ ಭಾನುವಾರದ ಆ ಒಂದು ದಿನವನ್ನ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀನಿ. ಇವತ್ತಿನ ದಿವಸ ಭಾನುವಾರ ಏನ್ ಸ್ಪೆಷಲ್ಲು, ಏನಿವತ್ತಂತ ಅದ್ಭುತ ಗುರುಗಳೇ? ಇವತ್ತಿನ ದಿವಸ ಅದ್ಭುತ ಇದೆ. ಎಲ್ಲ ನನ್ನ ಆರ್ಯವೈಶ್ಯ ಜನಾಂಗಕ್ಕೆ ವಾಸವಿ ಜಯಂತಿ ಹಬ್ಬದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ, ಮಹರ್ಷಿ ವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ವಾಸವಿ ಜಯಂತಿ ಹಬ್ಬದ ಶುಭಾಶಯಗಳನ್ನು ಹೃದಯಪೂರ್ವಕವಾಗಿ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದಾರೆ. ಏನು ಗುರುಗಳೇ, ವಾಸವಿ ಜಯಂತಿ ಅಂತ ಹೇಳಿ ತಾವು ಇಷ್ಟು ಒತ್ತು ಕೊಟ್ಟು ಹೇಳ್ತಾ ಇದ್ದೀರಲ್ಲ, ಏನಿದ್ರಿಂದ ಇರತಕ್ಕಂಥದ್ದು? ವಾಸವಿ ಜಯಂತಿ ಅಂದ್ರೆ ಸಾಧಾರಣವಾಗಿ ನಾವೆಲ್ಲರೂ ಕೂಡ ನಮ್ಮ ಆರ್ಯವೈಶ್ಯ ಜನಾಂಗದವರು ನಾವು ಮಾತ್ರ ಇದರ ಆಚರಣೆಯನ್ನು ಮಾಡ್ತೀವಿ, ತಾಯಿಯನ್ನ ಆರಾಧನೆಯನ್ನ ಮಾಡ್ತೀವಿ. ಸಾಧಾರಣವಾಗಿ ಯಾರೂ ಕೂಡ ವಾಸವಿ ಜಯಂತಿ ಆಗಲಿ, ವಾಸವಿ ದೇವಿಯನ್ನ ಆರಾಧನೆ ಮಾಡ್ತಕ್ಕಂಥದ್ದಾಗಲಿ ಸ್ವಲ್ಪ ನಾವೆಲ್ಲೋ ಒಂದ್ ಕಡೆ ಕಡಿಮೆನೆ. ಸಾಧಾರಣವಾಗಿರತಕ್ಕಂಥವ್ರನ್ನ ನಾವು ವಾಸವಿ ಆ ತಾಯಿಯನ್ನ ಆರಾಧನೆಯನ್ನ ಮಾಡ್ತಕ್ಕಂಥದ್ದು ಕಡಿಮೆನೆ. ನಮ್ಮ ವರ್ಗದಲ್ಲಿರ್ತಕ್ಕಂಥವ್ರು ಮಾತ್ರ ನಾವು ಈ ಒಂದು ದೇವಿಯನ್ನ ಆರಾಧನೆಯನ್ನ ಮಾಡ್ತೀವಿ ಅಂತ ಹೇಳಿ ಸಾಕಷ್ಟು ಜನ ನನಗೆ ಈ ಒಂದು ಪ್ರಶ್ನೆಯನ್ನು ಕೂಡ ತಗೊಂಬಂದು ಇಟ್ಟಿದ್ರು. ಆದ್ರೆ ನಾನು ಇಲ್ಲಿ ಒಂದಂತೂ ಹೇಳ್ತೀನಿ, ಇಲ್ಲಿ ದೇವಿಯನ್ನ ಆರಾಧನೆಯನ್ನ ಮಾಡತಕ್ಕಂಥವ್ರು, ಪೂಜಿಸ್ತಾ ಇರ್ತಕ್ಕಂಥವ್ರು ಆರ್ಯವೈಶ್ಯ ಜನಾಂಗದವ್ರೆ, ಹೌದು ಸತ್ಯ. ಹಂಗಂತ ಹೇಳಿ ಆ ಜನಾಂಗದಲ್ಲಿರ್ತಕ್ಕಂಥವ್ರು ಮಾತ್ರ ವಾಸವಿ ದೇವಿಯನ್ನ ಆರಾಧನೆ ಮಾಡಬೇಕು ಅಂತ ಏನೂ ಇಲ್ವಲ್ಲ. ಯಾಕೆಂದ್ರೆ ತಾಯಿ ದೇವತೆ, ತಾಯಿ ದೇವಿ, ಆ ದೇವಿ ಒಂದು ಸತಿ ದೇವರು ಅಂದಮೇಲೆ ಎಲ್ಲರೂ ಕೂಡ ಆರಾಧನೆಯನ್ನ ಮಾಡಬಹುದು. ಆದ್ರೆ ಆ ತಾಯಿಗೆ ನಡೀತಕ್ಕಂಥ ಪೂಜಾನುಷ್ಠಾನಗಳಾಗ್ಲಿ, ಒಂದಷ್ಟು ವಿಚಾರಗಳಾಗ್ಲಿ ನಾನ್ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತೀನಿ. ಏನಕ್ಕೋಸ್ಕರ ವಾಸವಿ ಜಯಂತಿ ಆಗ್ಲಿ, ವಾಸವಿ ದೇವಿ ಅಂತ ಬರೋದಾದ್ರೆ ಮೊದಲು ನಮ್ಮ ತಲೆಗೆ ಬರೋದು ಆರ್ಯವೈಶ್ಯ ಜನಾಂಗ. ಆರ್ಯವೈಶ್ಯ ಜನಾಂಗದವ್ರಿಗಾಗ್ಲಿ ವಾಸವಿ ಜಯಂತಿ, ವಾಸವಿ ದೇವಿಗಾಗ್ಲಿ ಏನು ಸಂಬಂಧ ಇದೆ?
ವಾಸವಿ ದೇವಿನ ಅವ್ರು ಏನಕ್ಕಷ್ಟು ಶ್ರದ್ಧಾಭಕ್ತಿಯಿಂದ ಆರಾಧನೆಯನ್ನ ಮಾಡ್ತಾರೆ ಅನ್ನೋದಾದ್ರೆ, ಮೊದಲನೇದಾಗಿ ಬಹಳ ಅದ್ಭುತವಾಗಿರತಕ್ಕಂಥ ಒಂದು ಕತೆ ಇದೆ. ಆ ದೇವಿಯ ಜನನ ಹೇಗಾಯ್ತು, ವಾಸವಿ ದೇವಿಯ ಜನನ ಏನು, ಆ ತಾಯಿಯ ಜನನದ ಹಿಂದೆ ಇರತಕ್ಕಂಥ ಒಂದು ರಹಸ್ಯ ಏನು, ತಾಯಿಯ ಜನನ ಆದ್ಮೇಲೆ ಆಗಿರ್ತಕ್ಕಂಥ ಒಂದಷ್ಟು ಆ ಒಂದು ಕತೆಗಳೇನು, ನಿಜಕ್ಕೂ ಆ ಕತೆಗಳನ್ನ ಕೇಳ್ತಾ ಇದ್ರೆ ತಾವೇ ಎಲ್ಲೋ ಒಂದು ಕಡೆ ಒಂದು ಕ್ಷಣ ಮೈ ಜುಮ್ ಅನಿಸ್ಬೇಕು, ರೋಮಾಂಚನವಾಗ್ಬೇಕು. ಇನ್ನ ತಾಯಿ ವಾಸವಿ ದೇವಿ ಅಂದ್ರೆ ನಮ್ಮೆಲ್ರಿಗೂ ಕೂಡ ತಲೆಗೆ ಪಟ್ ಅಂತ ಬರ್ತಕ್ಕಂಥದ್ದು ಯಾವ್ದಪ್ಪ? ಕನ್ನಿಕಾ ಪರಮೇಶ್ವರಿ. ತಾಯಿ ದೇವಿ ಕನ್ನಿಕಾ ಪರಮೇಶ್ವರಿ. ಆ ದೇವಿಯನ್ನ ನಾವು ಬಹಳ ಶ್ರದ್ಧಾಭಕ್ತಿಯಿಂದ ಆಚರಣೆಯನ್ನ ಮಾಡ್ತೀವಿ. ಆ ದೇವಿಯನ್ನ ಶ್ರದ್ಧಾಭಕ್ತಿಯಿಂದ ನಾವು ಪೂಜಿಸ್ತಾ ಇದ್ದೇವೆ ಬಹಳ ಅದ್ಭುತವಾಗಿ. ಇನ್ನ ತಾಯಿ, ಹೌದು, ತಾಯಿ ಕನ್ನಿಕಾ ಪರಮೇಶ್ವರಿ ಆಂಧ್ರ ಪ್ರದೇಶನಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಆರಾಧನೆ, ಪೂಜಾನುಷ್ಠಾನ ಪ್ರತಿಯೊಂದನ್ನು ಕೂಡ ನಾವು ಮಾಡ್ತಾನೆ ಇರ್ತೀವಿ. ಇನ್ನು ಇದೆಲ್ಲವೂ ಕೂಡ ಒಂದು ರೀತಿ ಆದರೆ, ನಾನು ದೇವಿಯ ವಿಚಾರವಾಗೂ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀರಿ. ಏನು ಗುರುಗಳು ಕೆಳಗಡೆ ಏನೋ ತಡಬಡಿಸ್ತಾ ಇದ್ದಾರಲ್ಲ, ಏನಿದು ಅಂತ ತಮ್ಮೆಲ್ಲರಿಗೂ ಕೂಡ ಈಗಾಗಲೇ ಮನಸ್ಸಿಗೆ ಬಂದಿರ್ಬೋದು. ಹೌದು, ಭಾನುವಾರದ ಕಾರ್ಯಕ್ರಮ ಮಾತನಾಡ್ತಕ್ಕಂಥ ವನಸರಿಯನ್ನೇನೋ ನಾವು ಅದನ್ನು ಇನ್ನೂ ಸ್ಪರ್ಶಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಈ ಒಂದು ಕೆಲವೊಂದಷ್ಟು ದಿನಗಳಿಂದ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ, ಒಂದು ಸ್ವಲ್ಪ ಬದಲಾವಣೆ ಆಗಿರ್ತಕ್ಕಂಥದ್ದು. ಇನ್ನೇನು ಸ್ವಲ್ಪ ದಿನಗಳು ಮಾತ್ರ ಆಯಿತು. ಇವತ್ತಿಗೆ ಎಲ್ಲವೂ ಕೂಡ ಸಂಪೂರ್ಣ ಆಯ್ತು. ಇನ್ನು ನಾಳೆ ಸೋಮವಾರದ ಕಾರ್ಯಕ್ರಮದಿಂದ ಎಲ್ಲವೂ ಕೂಡ ಯಥಾಸ್ಥಿತಿ ಹಾಗೆ ಮತ್ತೆ ಪ್ರಾರಂಭವಾಗ್ತಕ್ಕಂಥದ್ದೇ. ಇದು ಏನಕ್ಕೋಸ್ಕರ ನಾವು ಈ ರೀತಿ ಎಲ್ಲರೂ ಕೆಳಗಡೆ ಕೂತ್ಕೊಳ್ತಾ ಇದ್ದೇವೆ ಆಗಲಿ, ದೇವರ ಆರಾಧನೆಯನ್ನು ಮಾಡ್ತಕ್ಕಂಥದ್ದಾಗಲಿ ಏನನ್ನೂ ಕೂಡ ನಡೆಸ್ತಾ ಇಲ್ಲ ಎಂಬತಕ್ಕಂಥ ನಿಮ್ಮ ಮನಸ್ಸಲ್ಲಿ ಬಂದಿರುವ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ, ನಾನು ಇಲ್ಲ ಅಂತ ಅಲ್ಲ. ಆದರೆ ಮಾತನಾಡ್ತಕ್ಕಂಥ ವನಸಿರಿ ಆ ತಾಯಿಯಲ್ಲಿ ಅಷ್ಟು ಶಕ್ತಿ ಇರುವ ಕಾರಣದಿಂದನೇ ನಾವು ಪ್ರಸ್ತುತ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಅದನ್ನು ಸ್ಪರ್ಶಿಸಲಿಕ್ಕೆ ನಮಗೆ ಅವಕಾಶ ಇಲ್ಲ, ಅದನ್ನು ಆರಾಧನೆಯನ್ನು ಮಾಡಲಿಕ್ಕೆ ನಮಗೆ ಅವಕಾಶ ಇಲ್ಲ. ಅದಕ್ಕೋಸ್ಕರ ಈ ಭಾನುವಾರದ ಕಾರ್ಯಕ್ರಮ ಅದರ ಹೊರತಾಗಿ ಮತ್ತೊಂದು ವನಸಿರಿಯನ್ನ, ಆ ವನಸಿರಿಯ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಕಥೆಯನ್ನ, ಆ ವನಸಿರಿಯ ಒಂದಷ್ಟು ಅದ್ಭುತವಾಗಿರ್ತಕ್ಕಂಥ ಆಯುರ್ವೇದ ಗುಣಲಕ್ಷಣಗಳನ್ನ ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ. ಈ ಭಾನುವಾರದ ಕಾರ್ಯಕ್ರಮದಲ್ಲಿ ನಿಮಗೆ ಇವತ್ತಿನ ದಿವಸ ಅದ್ಭುತವಾಗಿರ್ತಕ್ಕಂಥ ಒಂದು ಪುಷ್ಪ, ಈಗಾಗಲೇ ಕಳೆದ ಎರಡು ಭಾಗಗಳಿಂದ ನಾನು ತಿಳಿಸ್ತಾನೆ ಇದ್ದೀನಿ. ಇವಾಗ ನನಗೆ ಗೊತ್ತಿರೋ ಪ್ರಕಾರ ಈ ಭಾನುವಾರದ ಕಾರ್ಯಕ್ರಮ ಇವತ್ತು ಅಂದರೆ, ನಾನು ತಿಳಿಸೋದಾದರೆ ನಿಮಗೆ ಶುಕ್ರವಾರದ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸಿದ್ದೇನೆ. ಶುಕ್ರವಾರದ ಕಾರ್ಯಕ್ರಮದಲ್ಲಿ ನಾನು ತಿಳಿಸಿದ್ದೆ ಒಂದು ಪುಷ್ಪವನ್ನು ನಾನು ತೋರಿಸ್ಕೊಡ್ತೀನಿ. ಭಾನುವಾರದ ಕಾರ್ಯಕ್ರಮದಲ್ಲಿ ನಿಜಕ್ಕೂ ಬಹಳ ಅದ್ಭುತವಾಗಿರ್ತಕ್ಕಂಥ ಪುಷ್ಪ ನೋಡಿ. ಇಲ್ಲಿ ತಾಯಿ ವಾಸವಿ ದೇವಿ, ಕನ್ನಿಕಾ ಪರಮೇಶ್ವರಿ ತಾಯಿ ವಾಸವಿ ದೇವಿಯ ಜನನಕ್ಕೂ ಕೂಡ ಪರಮೇಶ್ವರ ಕಾರಣ. ಹಾಗೆ ಇವತ್ತು ನಾನು ತಿಳಿಸ್ಕೊಡ್ತಾ ಇರ್ತಕ್ಕಂಥ ಈ ಪುಷ್ಪಕ್ಕೂ ಕೂಡ ಪರಮೇಶ್ವರನೇ ಕಾರಣ. ಈ ಪರಮೇಶ್ವರ ಕಾರಣವಾಗಿರ್ತಕ್ಕಂಥ ಈ ಒಂದು ಪುಷ್ಪ ಯಾವುದಪ್ಪ, ಅದನ್ನು ನಾನು ನಿಮ್ಗೆ ಇನ್ನೂ ತಿಳಿಸ್ಕೊಟ್ಟಿಲ್ಲ ಅಲ್ಲ, ತಿಳಿಸ್ಕೊಡ್ತೀನಿ. ಕಾಯ್ತಾ ಇರಿ ಮುಂದಿನ ಭಾಗದಲ್ಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಿಂದಿನ ಭಾಗದಲ್ಲಿ ಗುರುಗಳೇ ಲಾಸ್ಟಲ್ಲಿ ಒಂದು ಪಾಯಿಂಟ್ನ ತೊಗೊಂಬಂದುಬಿಟ್ರಿ, ನಮ್ಮ ತಲೆಗುಳ ಬಿಟ್ವಿ. ಇನ್ನೂ ನಮ್ಗೆ ತಲೆ ಕೆಟ್ಟೋಗ್ತಾ ಇದೆ, ಏನು ಪುಷ್ಪ ಗುರುಗಳೇ, ಅಂತಹ ಪುಷ್ಪ ಅದು? ಯಾಕೆಂದರೆ ನಾವು ಸಾಧಾರಣವಾಗಿ ಮಲ್ಲಿಗೆ ನೋಡಿದ್ದೀವಿ, ಶಾಮಂತಿಗೆ ನೋಡಿದ್ದೀವಿ, ಆ ಕಡೆ ದಾಸವಾಳ ನೋಡಿದ್ದೀವಿ, ಈ ಕಡೆ ಕನಕಾಂಬರ ನೋಡಿದ್ದೀವಿ. ಪ್ರತಿನಿತ್ಯ ಭಗವಂತನಿಗೆ ಬಳಸ್ತಕ್ಕಂಥ ಪುಷ್ಪಗಳೆಲ್ಲವೂ ಕೂಡ ನಮ್ಮ ತಲೆಗೆ ಬಂದಿದ್ದಾಯಿತು, ಹೋಗಿದ್ದಾಯಿತು. ಇನ್ನು ಇದೊಂದು ಪುಷ್ಪ ಮಾತ್ರ ಎಲ್ಲೋ ಒಂದು ಕಡೆ ಉಪಯೋಗಿಸ್ತಕ್ಕಂಥದ್ದು ಕಡಿಮೆನೆ, ಪೂಜಾನುಷ್ಠಾನಗಳಿಗೆ ಉಪಯೋಗಿಸ್ತಕ್ಕಂಥದ್ದು ಕಡಿಮೆನೆ. ಆದರೆ ಉಪಯೋಗಿಸೋದ್ರಿಂದ ಸಮಸ್ಯೆ ಏನೂ ಇಲ್ಲ, ಆದರೆ ಉಪಯೋಗಿಸ್ತಕ್ಕಂಥದ್ದು ಸ್ವಲ್ಪ ಕಡಿಮೆ. ಆದರೆ ಈ ಒಂದು ಪುಷ್ಪದ ಹೆಸರನ್ನು ಹೇಳಿದಾದ ತಕ್ಷಣ ನೀವೆಲ್ಲರೂ ಕೂಡ ಅಂದ್ಕೊಳ್ತೀನಿ, ಗುರುಗಳೇ ಈ ಪುಷ್ಪಕ್ಕೆ ನೀವು ಇಷ್ಟು ಲೆವೆಲ್ಗೆ ನೀವು ಅದಕ್ಕೆ ಒಂದು ಬಿಲ್ಡಪ್ಪನ್ನು ತುಂಬಿದ್ರ, ಇಲ್ಲಾಂದ್ರೆ ಅದ್ರ ಬಗ್ಗೆ ಅಷ್ಟು ಹೊತ್ಕೊಟ್ಟು ಹೇಳಿದ್ರ ಅಂತೇಳಿ ನೀವೇ ಕೇಳ್ತೀರಿ. ಏನಪ್ಪ ಇದು ಗುರುಗಳು ಹಿಂಗೂ ಹೇಳ್ತಿದ್ರೆ ಹಂಗೂ ಹೇಳ್ತಿದ್ರೆ, ಅಂತಹ ಪುಷ್ಪ ಯಾವುದಪ್ಪ? ಹಂಗಂದ್ರೆ ಮೋಸ್ಟ್ಲಿ ಗುರುಗಳು ಈ ಕ್ಷಣ ಹೇಳಿದ ಮಾತನ್ನು ಕೇಳಿದ್ರೆ ಎಲ್ಲೋ ಒಂದು ಕಡೆ ಸಾಧಾರಣವಾಗಿ ಸಿಗ್ತಕ್ಕಂಥ ಪುಷ್ಪನೇ ಅನ್ಕೊಂಡಿರ್ತೀರಿ ತಾವು. ಹೌದು, ಇದು ಸಾಧಾರಣವಾಗಿ ಪ್ರಕೃತಿಯ ಮಡಿಲಿನಲ್ಲೇ ನಿಮ್ಮ ವಾಸ್ತುಗ್ರಹದ ಸುತ್ತಮುತ್ತಲೇ ಸಿಗ್ತಕ್ಕಂಥ ಪುಷ್ಪನೇ, ಸಾಧಾರಣವಾಗಿ ಸಿಗ್ತಕ್ಕಂಥದ್ದೇ. ಈ ಪುಷ್ಪಗಳಲ್ಲಿ ಎರಡು ರೀತಿಯ ಪುಷ್ಪಗಳನ್ನು ತಾವು ನೋಡ್ತೀರಿ. ಎರಡು ರೀತಿಯ ಪುಷ್ಪಗಳು ಕೂಡ ಒಂದೇ ಅಂಶವನ್ನು ಒಳಗೊಂಡಿರ್ತಕ್ಕಂಥದ್ದೇ. ಅದು ನೋಡಲಿಕ್ಕೆ ಬೇರೆ ಥರ ಇರುತ್ತಷ್ಟೇ. ಒಂದು ಸಂಪೂರ್ಣವಾಗಿ ತುಂಬಿಕೊಂಡಿದ್ದ ಹಾಗಿರುತ್ತೆ, ಒಂದು ಸಂಪೂರ್ಣವಾಗಿ ಬೇರೆ ಬೇರೆ ರೀತಿ, ಆ ಒಂದು ದಳಗಳು ಸಂಪೂರ್ಣವಾಗಿ ಬೇರೆ 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 ರೀತಿ ಇದ್ದಾಗಿರುತ್ತೆ. ಆದರೆ ನೋಡಲಿಕ್ಕೆ ಮಾತ್ರ ಬಹಳ ಅದ್ಭುತವಾಗಿರ್ತಕ್ಕಂಥ ಪುಷ್ಪ ಅಂತಲೇ ಹೇಳ್ಬೋದು. ಒಂದು ಕ್ಷಣ ಕಣ್ಣು ಕೋರೈಸ್ತಕ್ಕಂಥದ್ದು. ದೂರದಿಂದ ನೋಡಿದ್ರೆ ಎಲ್ಲೋ ಒಂದು ಕಡೆ ಮಲ್ಲಿಗೆ ಥರನೇ ಕಾಣಿಸುತ್ತೆ ದೂರದಿಂದ.
ಆದರೆ ಇದರಷ್ಟು ದೊಡ್ಡದು ಮಲ್ಲಿಗೆಗೆ ಬರೋದಿಲ್ಲ. ಮಲ್ಲಿಗೆ ಸ್ವಲ್ಪ ಸಣ್ಣದಾಗಿರುತ್ತೆ. ಇನ್ನು ಗುರುಗಳೇ, ಆಯ್ತು ಗುರುಗಳೇ, ಸಾಕು ಮ್ಯಾಟ್ರ್ ಹೇಳಿ ಗುರುಗಳೇ, ನೀವು ಏನು ಹೇಳ್ಬೇಕು ಅಂತ ಬಂದಿದ್ದೀರಾ ಅದೇ ಹೇಳಿ ಗುರುಗಳೇ. ಈಗ ನಾನು ನಿಮ್ಮೆಲ್ಲರಿಗೂ ಕೂಡ ಪುಷ್ಪವನ್ನು ತಿಳಿಸ್ಕೊಡೋದಿಲ್ಲ. ಮೊದಲು ತಾಯಿಯ ಜಯಂತಿ ಇವತ್ತಿನ ದಿವಸ, ವಾಸವಿ ಜಯಂತಿ. ಆ ತಾಯಿಯನ್ನು ಆರಾಧನೆಯನ್ನು ಮಾಡತಕ್ಕಂಥ ಕ್ಷಣ, ತಾಯಿಯ ಕಥಾಶ್ರವಣವನ್ನು ಬಹಳ ಚುಟುಕಾಗಿ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತೀನಿ. ದಯವಿಟ್ಟು ತಾವೆಲ್ಲರೂ ಕೂಡ ತಾಳ್ಮೆಯಿಂದ ಕೇಳಿಸ್ಕೊಳ್ಬೇಕು. ಯಾಕೆ ಅಂದರೆ ವಾಸವಿ ಜಯಂತಿ ಆಗಲಿ, ವಾಸವಿ ದೇವಿಯ ಬಗ್ಗೆ ಎಲ್ಲೋ ಒಂದು ಕಡೆ ಎಲ್ಲರಿಗೂ ಕೂಡ ಜ್ಞಾನವನ್ನು ಅಷ್ಟಾಗಿ ಅದರ ತಲೆಯಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಯಾರಿಗೂ ಕೂಡ ಸಾಧಾರಣವಾಗಿ ಸಹಜವಾಗಿ ವಾಸವಿ ಜಯಂತಿ ಅಂದರೆ ನಮ್ಮ ಆರ್ಯವೈಶ್ಯ ಜನಾಂಗದವ್ರಿಗೆ ಮಾತ್ರ ಅದ್ರ ಬಗ್ಗೆ ತಿಳಿದಿರ್ತಕ್ಕಂಥದ್ದು. ಅದರ ಬಗ್ಗೆ ಅಷ್ಟು ಬಿಟ್ಟರೆ ನಾರ್ಮಲ್ ಆಗಿ ಸಹಜವಾಗಿರ್ತಕ್ಕಂಥವ್ರು ಯಾರಿಗೂ ಕೂಡ ಗೊತ್ತಿಲ್ಲ. ಆ ಒಂದು ಗೋತ್ರಗಳಲ್ಲಿರ್ತಕ್ಕಂಥವ್ರಿಗೆ ಗೊತ್ತಿರ್ತಕ್ಕಂಥದ್ದು. ಇನ್ನು ಕಥಾಶ್ರವಣವನ್ನು ಪ್ರಾರಂಭ ಮಾಡೋಣ. ಯಾಕೆಂದರೆ ಭಾನುವಾರದ ಕಾರ್ಯಕ್ರಮ ಈಗ ತಾನೇ ಪ್ರಾರಂಭ ಆಗಿದೆ. ಇರ್ತಕ್ಕಂಥ ಅಲ್ಪ ಸ್ವಲ್ಪ ಸಮಯವನ್ನು ಬರ್ತಃ ವೇಸ್ಟ್ ಮಾಡ್ಕೊಳ್ತಕ್ಕಂಥದ್ದು ಬೇಡ. ಇನ್ನು ಕಥಾಶ್ರವಣವನ್ನು ಪ್ರಾರಂಭ ಮಾಡೋಣ. ಮೊದಲನೇದಾಗಿ ವಾಸವಿ ಜಯಂತಿ. ದೇವಿಯ ಜನನ ಆಗಿದ್ದು ಹೇಗೆ? ಆಂಧ್ರ ಪ್ರದೇಶಿನ ಪೆನ್ಕೊಂಡ ಎಂಬತಕ್ಕಂಥ ಗ್ರಾಮದಲ್ಲಿ ಒಬ್ಬ ರಾಜ, ಒಬ್ಬ ರಾಣಿ ಇದ್ದಂತೆ. ಆಂಧ್ರ ಪ್ರದೇಶಿನ ಪೆನ್ಕೊಂಡ ರಾಜ್ಯದಲ್ಲಿರತಕ್ಕಂಥ ಒಂದು ಭವ್ಯವಾಗಿರತಕ್ಕಂಥ ಅರಮನೆ, ರಾಜನ ಆಸ್ಥಾನ. ರಾಜನ ಆಸ್ಥಾನ ನಿಜಕ್ಕೂ ಆ ಒಂದು ಪೆನ್ಕೊಂಡ ಎಂಬತಕ್ಕಂಥ ಗ್ರಾಮ ನಿಜಕ್ಕೂ ಬಹಳ ಸುಭಿಕ್ಷತೆಯಿಂದ ಇತ್ತು. ಯಾವ ರೀತಿ ಅಂದರೆ ಯಾವುದಕ್ಕೂ ಕೂಡ ಕೊರತೆ ಎಂಬತಕ್ಕಂಥದ್ದೇ ಇಲ್ಲ. ಒಂದು ಊಟ ತಿಂಡಿ ಕೊರತೆ ಇಲ್ಲ, ಒಂದು ನೆಮ್ಮದಿಯ ನಿದ್ರೆ ಒಂದು ಚೂರು ಕೊರತೆ ಇಲ್ಲ, ಸುಖ ಶಾಂತಿ ನೆಮ್ಮದಿಗೆ ಕೊರತೆ ಇಲ್ಲ, ನೀರಿಗೆ ತೊಂದರೆ ಕೊರತೆ ಇಲ್ಲ, ಊಟ ವಿಚಾರಕ್ಕೆ ತೊಂದರೆ ಕೊರತೆ ಇಲ್ಲ, ಆಮೇಲೆ ದವಸ ಧಾನ್ಯಗಳಿಗೆ ಕೊರತೆ ಇಲ್ಲ, ಪ್ರೀತಿ ವಿಶ್ವಾಸಕ್ಕೆ ಕೊರತೆ ಇಲ್ಲ, ಸಂತೋಷಕ್ಕೆ ಕೊರತೆ ಇಲ್ಲ. ಎಲ್ಲವೂ ಕೂಡ ಸುಭಿಕ್ಷವಾಗೇ ಇರತಕ್ಕಂಥದ್ದು. ಅಂತಹ ರಾಜ್ಯವನ್ನ ಅಷ್ಟೇ ಶಕ್ತಿಯುತವಾಗಿ ನಿಷ್ಠೆಯಿಂದ ಆಚರಣೆಯನ್ನು ಮಾಡ್ತಾ ಆ ಒಂದು ರಾಜ್ಯವನ್ನು ಆಳ್ತಾ ಇರತಕ್ಕಂಥ ರಾಜನ ಹೆಸರು ಬಂದ್ಬಿಟ್ಟು ಕುಸುಮ ಶ್ರೇಷ್ಠಿ ಅಂತ. ಕುಸುಮ ಶ್ರೇಷ್ಠಿ ಎಂಬತಕ್ಕಂಥ ರಾಜ ನಿಜಕ್ಕೂ ಬಹಳ ಪರಾಕ್ರಮಶಾಲಿ. ಕುಸುಮ ಶ್ರೇಷ್ಠಿ ಎಂಬತಕ್ಕಂಥ ರಾಜನಿಗೆ ಒಬ್ಬಳು ಹೆಂಡತಿ, ಅಂದರೆ ಮಹಾರಾಣಿ. ಆ ಕುಸುಮಾಂಬೆ ಎಂಬತಕ್ಕಂಥ ಮಹಾರಾಣಿ, ಆ ತಾಯಿಯ ಹೆಸರು ಬಂದ್ಬಿಟ್ಟು ಕುಸುಮಾಂಬೆ ಅಂತ. ಕುಸುಮ ಶ್ರೇಷ್ಠಿ, ಕುಸುಮಾಂಬೆ, ಎಷ್ಟು ಅದ್ಭುತವಾಗಿರ್ತಕ್ಕಂಥ ಹೆಸರು. ಆಗಿನ ಕಾಲದ ಹೆಸರುಗಳನ್ನು ಕೇಳೋದ್ರಲ್ಲಿರೋ ಆನಂದನೇ ಬೇರೆನಪ್ಪ. ನಿಜಕ್ಕೂ ನೋಡಿ ಎಷ್ಟು ಅದ್ಭುತವಾಗಿದೆ. ಕುಸುಮ ಶ್ರೇಷ್ಠಿ ರಾಜನ ಹೆಸರು, ಕುಸುಮಾಂಬೆ ರಾಣಿಯ ಹೆಸರು. ಆ ಒಂದು ಹೆಸರನ್ನು ಕೇಳ್ತಕ್ಕಂಥ, ಆ ಒಂದು ಶ್ರವಣಿಸ್ತಕ್ಕಂಥ ಆ ಒಂದು ಆನಂದವೇ ಬೇರೆ. ಎಷ್ಟು ಹಿಂಪಾಗಿದೆ ಆ ಹೆಸರು. ಇವಾಗಿನ ಕಾಲದಲ್ಲಿ ನಾವು ಏನೇನೋ ಹೆಸರುಗಳನ್ನು ಇಡ್ತಾ ಇರ್ತೀವಿ. ಇಡೋ ಹೆಸರಾದರೂ ಇಡ್ತೀವಿ, ಆದರೆ ಅದನ್ನು ಸಂಪೂರ್ಣವಾಗೂ ಕೂಡ ಕರೆಯೋದಿಲ್ಲ. ಅದಕ್ಕೊಂದು ಅಡ್ಡೆಸರು. ಸಂಪೂರ್ಣವಾಗಿ ಇವತ್ತಿನ ದಿವಸ ಈಗ ಸಾಧಾರಣವಾಗಿ ಎಲ್ಲರೂ ಕೂಡ ಶ್ರೀನಿವಾಸ ಅಂತ ಹೆಸರನ್ನು ಇಟ್ಕೊಳ್ಳೋದಾದರೆ ಯಾರನ್ನು ಕೂಡ ಶ್ರೀನಿವಾಸ ಅಂತ ಸಂಪೂರ್ಣವಾಗಿ ಹೆಸರಿಟ್ಟು ಕರೆಯೋದೇ ಇಲ್ಲ. ಶ್ರೀ ಅಂತ ಕರೀತಕ್ಕಂಥದ್ದಾಗಲಿ, ಶ್ರೀನಿ ಅಂತನೇನೋ ಕರೀತಾರೆ, ಸೀನಾ ಅಂತ ಕರೀತಾರೆ, ಏನೇನೋ ಕರೀತಾರೆ. ಅದರಲ್ಲೂ ಜಾಸ್ತಿ ಪ್ರೀತಿ ಮುದ್ದು ಜಾಸ್ತಿ ಆಗೋದ್ರೆ ಇನ್ನಷ್ಟು ಬೇರೆ ಬೇರೆ ಪದಗಳನ್ನೆಲ್ಲ ಸೇರಿಸ್ಕೊಂಡ್ಬಿಡ್ತಾರೆ. ಆದರೆ ಒಂದಂತೂ ಹೇಳ್ತೀನಿ, ನಮ್ಮ ನಾಮ, ಹುಟ್ಟು ಹೆಸರು, ದೇವರ ಹೆಸರು ಅಂತ ನಾವಿಟ್ಟಾಗ ಆದಷ್ಟು ಆ ಒಂದು ಹೆಸರನ್ನು ಸಂಪೂರ್ಣವಾಗಿ ಕರಿಬೇಕು. ಕರಿತಕ್ಕಂಥವ್ರು ತಮಗೂ ಒಳ್ಳೆಯದು, ಆ ಕ್ಷಣ ಭಗವಂತನನ್ನು ಸ್ಮರಿಸ್ದಂಗೂ ಕೂಡ ಆಗತ್ತೆ. ಆ ಒಂದು ಹೆಸರನ್ನು ಕರೆದಿರ್ತಕ್ಕಂಥ ವ್ಯಕ್ತಿಗೂ ಕೂಡ ಒಳ್ಳೆಯದು, ಕರೆಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗೂ ಕೂಡ ತಾವು ಹೇಳಿದಾಗ ಶ್ರೀನಿವಾಸ ಅಂತ ಕರೆದಾಗ ಆ ಕರೆಸ್ಕೊಳ್ತಕ್ಕಂಥ ವ್ಯಕ್ತಿಗೂ ಕೂಡ ಒಳ್ಳೆಯದು. ತಾವೇನಾದರೂ ಶ್ರೀನಿವಾಸನನ್ನ ಶ್ರೀನೀನೋ ಹಾಗೇನಾದರೂ ಅಲ್ಪ ಆ ಒಂದು ಹೆಸರಿನಲ್ಲಿ ನಾಮಾಂಕಿತದಲ್ಲಿ ತಾವು ಕರೆದಿದ್ದೇ ಆದರೆ ಕರೆದಿರ್ತಕ್ಕಂಥವ್ರು ತಮಗೂ ತೊಂದರೆನೆ, ಅದನ್ನು ಕರೆಸ್ಕೊಂಡಿರ್ತಕ್ಕಂಥವ್ರು ಅವ್ರಿಗೂ ತೊಂದರೆನೆ. ಇದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಇನ್ನು ವಿಚಾರವನ್ನು ಬಿಟ್ಟು ನಾವು ಹೋಗೋದು ಬೇಡ, ವಿಚಾರಕ್ಕೆ ಬರೋಣ. ಕುಸುಮ ಶ್ರೇಷ್ಠಿ ಕುಸುಮಾಂಬೆ ಎಂಬತಕ್ಕಂಥ ಈ ಒಬ್ಬ ರಾಜ ರಾಣಿ ಆ ಒಂದು ಪೆನ್ಕೊಂಡ ಎಂಬತಕ್ಕಂಥ ರಾಜ್ಯದಲ್ಲಿ ಬಹಳ ಅದ್ಭುತವಾಗಿ ನೆಮ್ಮದಿಯಾಗಿ ಸುಖ ಶಾಂತಿ ನೆಮ್ಮದಿಯಿಂದ ರಾಜ್ಯದ ಆ ಒಂದು ಜನಾಂಗದೆಲ್ಲವನ್ನೂ ಕೂಡ ಸುಭಿಕ್ಷತೆಯಿಂದ ಕಾಪಾಡ್ಕೊಂಡು ಬರ್ತಾ ಇದ್ರು. ಆಗ ಎಲ್ಲವೂ ಕೂಡ ಒಂದು ಸಂತೋಷ ನೋಡಿ. ಎಲ್ಲವೂ ಕೂಡ ಒಂದು ಸಂತೋಷ ಅಂದಮೇಲೆ ಕುಟುಂಬ ಎಂಬತಕ್ಕಂಥದ್ದು ಇರಬೇಕಲ್ವಾ. ಬರೀ ರಾಜ ರಾಣಿ ಇದ್ರೆ ಮಾತ್ರ ಸಾಕ, ಕುಟುಂಬ ಎಂಬತಕ್ಕಂಥದ್ದೊಂದು ಬೇಕಲ್ವಾ, ಮಕ್ಕಳು ಕೂಡ ಬೇಕಲ್ವಾ. ಹಾಗಾಗಿ ಎಲ್ಲೋ ಒಂದು ಕಡೆ ಕುಸುಮ ಶ್ರೇಷ್ಠಿಗೂ ಕುಸುಮಾಂಬೆಗೂ ಮಕ್ಕಳಾಗುವ ವಿಚಾರದಲ್ಲಿ ಸ್ವಲ್ಪ ಕಷ್ಟಕರವಾಗೋಗಿತ್ತು. ಏನೇ ಸುಖ ಶಾಂತಿ ಕೊಟ್ಟಿದ್ರು ಭಗವಂತ ಎಲ್ಲೋ ಒಂದು ಕಡೆ ಕೊಟ್ಟಿರ್ತಾನೆ ಸಮಸ್ಯೆ ಎಂಬತಕ್ಕಂಥದ್ದನ್ನು. ಆ ಸಮಸ್ಯೆಯ ನಿವಾರಣೆಗೋಸ್ಕರನೇ ಅಂತಾನೆ ಭಾಸ್ಕರಾಚಾರ್ಯರನ್ನ ಅವರ ಆ ಒಂದು ಕುಲದ ಗುರುಗಳು, ಭಾಸ್ಕರಾಚಾರ್ಯರು ಬಂದ್ಬಿಟ್ಟು ಇವರ ಕುಲದ ಗುರುಗಳು.
ಆ ಕುರುಗಳನ್ನು ಶ್ರದ್ಧಾಭಕ್ತಿಯಿಂದ ಕೇಳಿದಾಗ ಗುರುಗಳು ಪರಮೇಶ್ವರನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಒಂದು ಪುತ್ರಕಾಮಿಷ್ಟಿ ಯಾಗವನ್ನು ನಡೆಸಿದ್ರು. ಆ ಪುತ್ರಕಾಮಿಷ್ಟಿ ಯಾಗದ ಫಲವಾಗಿ ಕುಸುಮಶ್ರೇಷ್ಠಿ ಮತ್ತು ಕುಸುಮಾಂಬೆ ಇವರಿಬ್ಬರಿಗೂ ಕೂಡ ಅದ್ಭುತವಾಗಿರತಕ್ಕಂಥ ಒಂದು ಗಂಡು ಮಗು, ಒಂದು ಹೆಣ್ಣು ಮಗು. ನೋಡಿ, ಭಗವಂತ ಕೊಟ್ಟ ಎಲ್ಲೋ ಒಂದು ಮಗುವನ್ನು ಅವರು ಅಪೇಕ್ಷೆ ಪಟ್ಟಿದ್ದೇನೋ, ಭಗವಂತ ಎರಡನ್ನ ಕೊಟ್ಟ. ಅದ್ಭುತ ಅನುಗ್ರಹ ಪಟ್ಟರೆ ನೋಡಿ, ಭಗವಂತ ಕಣ್ಣು ತೆಗೆದ್ರು ನೋಡಿದ್ರೆ ಯಾವುದು ಅಸಾಧ್ಯವಾದ ಯಾವುದೂ ಇಲ್ಲ, ಎಲ್ಲವೂ ಕೂಡ ಸಾಧ್ಯ. ಭಗವಂತ ಕಣ್ಣು ತೆಗೆದು ನೋಡ್ಬೇಕಷ್ಟೇ. ಆ ಕಣ್ಣು ತೆಗೆದು ನೋಡಬೇಕು ಅಂದರೆ ನಮ್ಮ ಭಕ್ತಿ ಪರಾಕಾಷ್ಠೆ, ನಮ್ಮ ಶಕ್ತಿ, ನಮ್ಮ ನಂಬಿಕೆ ಭಗವಂತನ ಮೇಲೆ ನಾವು ಸಂಪೂರ್ಣವಾಗಿ ಇಡಬೇಕು. ಆಗ ಭಗವಂತ ಕಣ್ಣು ತೆಗೆದು ನೋಡ್ತಾನೆ. ಈಗ ಗಂಡು ಮಗುವಿಗೆ ವಿರೂಪಾಕ್ಷ ಎಂಬತಕ್ಕಂಥ ಹೆಸರನ್ನ ಇಟ್ಟರು, ನಾಮವನ್ನು ನಾಮಾಂಕಿತ ಮಾಡಿದ್ರು. ಹೆಣ್ಣು ಮಗಳ ಹೆಸರು ಇನ್ನೇನು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ, ವಾಸವಿ ಅಂತ ಹೇಳಿ ತಾಯಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ನಾಮಾಂಕಿತವನ್ನು ಕೊಟ್ಟರು. ಗಂಡು ಮಗುವಿನ ಹೆಸರು ವಿರೂಪಾಕ್ಷ, ಹೆಣ್ಣು ಮಗಳ ಹೆಸರು ವಾಸವಿ. ಆಯಿತು, ಗಂಡು ಮಗ ಅಂದಮೇಲೆ ಇನ್ನು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಆ ಒಂದು ರಾಜ ಗಾಂಭೀರ್ಯ, ರಾಜ ಮರ್ಯಾದೆ, ರಾಜೋಪಚಾರ ಎಲ್ಲವೂ ಕೂಡ ಆತನ ಪಾಡಿಗೆ ಅದನ್ನೆಲ್ಲವನ್ನು ಕೂಡ ಆತ ನಡೆಸ್ಕೊಳ್ತಾ ಹೋಗ್ತಾ ಇರ್ತಾನೆ. ಇನ್ನು ಈ ವಾಸವಿ ದೇವಿ ತಾಯಿ, ಮಹಾತಾಯಿ ವಾಸವಿ ದೇವಿಯ ಬಗ್ಗೆ ಒಂದಷ್ಟು ವರ್ಣನೆಯನ್ನು ಮಾಡೋದಾದರೆ, ಆ ವರ್ಣನೆಯನ್ನು ಮಾಡಬೇಕಾದ್ರೂ ಕೂಡ ಆ ಮಾಡೋದು ಒಂದು ರೀತಿ ಅಂದರೆ ತಾವು ಕೇಳಬೇಕಾದ್ರೂ ಕೂಡ ಅಷ್ಟೇ ಆನಂದದಾಯಕವಾಗಿರ್ತಕ್ಕಂಥದ್ದು. ಆ ಆನಂದವನ್ನು ತಾವು ಕೂಡ ಅರ್ಥಕೊಳ್ಬೇಕಾ? ಆ ತಾಯಿಯನ್ನು ವರ್ಣನೆ ಹೇಗೆಲ್ಲ ನಾವು ಮಾಡ್ಬೋದು ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಳ್ಳೋದಾದರೆ ಒಂದು ಸಣ್ಣ ವಿರಾಮ. ತಾವೆಲ್ಲರೂ ಕೂಡ ಇದೇ ರೀತಿ ಕಾಯ್ತಾ ಇರಿ. ಮುಂದಿನ ಭಾಗದಲ್ಲಿ ತಾಯಿಯ ಆ ಒಂದು ವಿಚಾರಗಳನ್ನು, ತಾಯಿ ಇನ್ನು ಮುಂದೆ ನಡೆದಿರ್ತಕ್ಕಂಥ ಕಥಾಶ್ರವಣವನ್ನು ನಿಮ್ಮೆಲ್ರಿಗೂ ಕೂಡ ನಾನು ತಿಳಿಸ್ತೇನೆ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ತಾಯಿಯ ವಿಚಾರಕ್ಕೆ ಬರೋದಾದರೆ, ತಾಯಿ ಅತ್ಯಂತ ರೂಪವತಿ. ಆ ತಾಯಿಯ ರೂಪವನ್ನು ವರ್ಣನೆ ಮಾಡೋದಕ್ಕಾಗೋದಿಲ್ಲ, ಅಷ್ಟು ರೂಪವತಿ ತಾಯಿ, ಬಹಳ ಸೌಂದರ್ಯವತಿ. ಆ ತಾಯಿಯನ್ನು ನಿಜಕ್ಕೂ ನೋಡಿದ್ರೆ ಕಣ್ಣುಗಳು ಪೂರೈಸುತ್ತೆ. ಅಂದಕ್ಕೆ ಮತ್ತೊಂದು ಹೆಸರು ಅಂತಲೇ ಹೇಳ್ಬೋದು ತಾಯಿ ವಾಸವಿ ದೇವಿ. ಅಷ್ಟು ರೂಪವತಿ, ಅಷ್ಟೇ ಜ್ಞಾನವತಿ ಆ ತಾಯಿ. ರೂಪ ಲಾವಣ್ಯದಲ್ಲಂತೂ ಆಕೆಯನ್ನು ಮೀರಿಸತಕ್ಕಂಥವರೇ ಇಲ್ಲ. ಅಷ್ಟು ರೂಪ ಲಾವಣ್ಯವನ್ನು ಹೊಂದಿರತಕ್ಕಂಥ ತಾಯಿ. ಜ್ಞಾನದಲ್ಲಿ ಅಂತೂ ತಾಯಿ ಸರಸ್ವತಿ ದೇವಿ ನಿಜಕ್ಕೂ ಆ ದೇವಿಗೆ ಒಲದೇ ಬಿಟ್ಟಿದ್ಲೇನೋ. ಅಷ್ಟು ಶಕ್ತಿ, ಅಷ್ಟು ಜ್ಞಾನ, ಅಷ್ಟು ವಿದ್ಯಾಭ್ಯಾಸ, ಅಷ್ಟು ವಿದ್ಯೆ ಎಲ್ಲವನ್ನೂ ಕೂಡ ಒಳಗೊಂಡಿರ್ತಕ್ಕಂಥವಳು ತಾಯಿ ವಾಸವಿ ದೇವಿ. ಆ ತಾಯಿಯ ಗುಣ ಹೇಗೆ ಅಂದರೆ, ಬರಡು ಭೂಮಿಯಲ್ಲಿ ಆ ತಾಯಿ ಕಾಲನ್ನು ಇಟ್ಟರೂ ಕೂಡ ಆ ಬರಡು ಭೂಮಿಯಲ್ಲೂ ಕೂಡ ಫಲ ಬರ್ತಕ್ಕಂಥ ಆ ಒಂದು ಭೂಮಿ ಕೂಡ ಸಂಪೂರ್ಣವಾಗಿ ಫಲ ಬರ್ತಕ್ಕಂಥ ಭೂಮಿಯಾಗಿ ಬದಲಾವಣೆ ಆಗ್ತಾ ಇತ್ತಂತೆ. ಅಂದರೆ ನಿಜವಾಗ್ಲೂ ನೋಡಿ, ಏನೊಂದು ಗಿಡನೂ ಕೂಡ ಬೆಳೆದೇ ಇರತಕ್ಕಂಥ ಭೂಮಿ, ಬರಡು ಭೂಮಿ, ನೀರೇ ಇಲ್ಲ ಆ ಜಾಗದಲ್ಲಿ. ಆ ಜಾಗದಲ್ಲಿ ತಾಯಿ ಕಾಲನ್ನು ಇಟ್ಟಿದ ತಕ್ಷಣ ಆ ಭೂಮಿಯಲ್ಲಿ ಏನೆಲ್ಲ ವ್ಯವಸಾಯಗಳನ್ನು ಮಾಡ್ಬೋದಾಗಿತ್ತು, ಎಲ್ಲ ವ್ಯವಸಾಯಗಳನ್ನು ಕೂಡ ಮಾಡ್ಬೋದಾಯಿತು. ಅಷ್ಟು ಪರಿಶುದ್ಧವಾಗಿರತಕ್ಕಂಥದ್ದು ಮತ್ತು ಅಷ್ಟು ಶಕ್ತಿ ಇರತಕ್ಕಂಥದ್ದು ಆ ತಾಯಿ ಕಾಲ್ಗುಣ. ಎಲ್ಲಿ ನೀರಿಲ್ವೋ ಆ ತಾಯಿ ಬರೀ ನೀರನ್ನು ಉತ್ಪತ್ತಿ ಮಾಡ್ತಕ್ಕಂಥದ್ದಲ್ಲ, ಜಲಧಾರೆಯನ್ನೇ ಸೃಷ್ಟಿ ಮಾಡಿಬಿಡ್ತಾ ಇಲ್ಲ ತಾಯಿ. ಆ ತಾಯಿ ಕೈಗುಣ, ಅಷ್ಟು ಶಕ್ತಿ, ಅಷ್ಟು ಜ್ಞಾನ. ಆ ತಾಯಿ ಅಂದರೆ ಆ ಒಂದು ನಿಜವಾಗ್ಲೂ ಹೇಳೋದಾದರೆ ಆ ರಾಜ್ಯದಲ್ಲಿರ್ತಕ್ಕಂಥವ್ರೆಲ್ರಿಗೂ ಕೂಡ ತಾಯಿ ವಾಸವಿ ದೇವಿಯನ್ನು ಎಷ್ಟು ಶ್ರದ್ಧಾಭಕ್ತಿಯಿಂದ ಆರಾಧನೆಯನ್ನು ಮಾಡ್ತಾ ಇದ್ರು ಅಂದರೆ, ಆ ತಾಯಿ ಒಂದು ಸತಿ ಯಾವುದಾದ್ರೂ ಒಂದು ಜಾಗಕ್ಕೆ ಬಂದು ಅಲ್ಲೇನಾದರೂ ಒಂದು ಚೂರು ಕೊರತೆ ಇತ್ತು ಅಂದರೆ ಆ ಕೊರತೆ ಎಲ್ಲ ಕ್ಷಣ ಮಾತ್ರದಲ್ಲಿ ಚಿಟಿಕೆ ಹೊಡೆಯುವಷ್ಟಲ್ಲಿ ನಿವಾರಣೆ ಆಗೋದಂತೆ. ಕೊರತೆ ಎಂಬತಕ್ಕಂಥದ್ದೇ ಇರಲಿಲ್ವಂತೆ. ಆ ತಾಯಿಯಲ್ಲಿರ್ತಕ್ಕಂಥ ಶಕ್ತಿ ಅಷ್ಟು ಅಪಾರ. ಹಾಗೆ ನಡೀತಾ ನಡೀತಾ ತಾಯಿ ಆಯಿತು, ಬಾಲ್ಯ ಆಯಿತು, ಯೌವನ ಆಯಿತು, ವಯಸ್ಕರಳಾದಲು. ತಾಯಿ ಈಗ ಸಂಪೂರ್ಣವಾಗಿ ಪರಮೇಶ್ವರನ ಆರಾಧನೆಯನ್ನು ಮಾಡ್ತಾ ಇರತಕ್ಕಂಥ ವಿಚಾರದಲ್ಲಿ ನಿರತರಾಗಿ ಪರಮೇಶ್ವರನನ್ನು ಶ್ರದ್ಧಾಭಕ್ತಿಯಿಂದ ಆರಾಧನೆಯನ್ನು ಮಾಡ್ತಾ ಇರ್ತಾಳೆ. ಹೀಗೆ ಒಂದು ದಿವಸ ಪೆನ್ಕೊಂಡ ರಾಜ್ಯದಲ್ಲಿರತಕ್ಕಂಥ ಶಿವನ ದೇವಾಲಯದಲ್ಲಿ ತಾಯಿ ವಾಸವಿ ದೇವಿ ಪರಶಿವನ ಆರಾಧನೆಯನ್ನು ಮಾಡ್ತಾ ಮಾಡ್ತಾ ಆ ಒಂದು ಶಿವನ ದೇವಾಲಯಕ್ಕೆ ಬಹಳ ಅದ್ಭುತವಾಗಿರತಕ್ಕಂಥ ಒಬ್ಬ ರಾಜ ಭೇಟಿ ನೀಡ್ತಾನೆ. ಆ ರಾಜನ ಹೆಸರು ಎಲ್ಲವನ್ನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆದರೆ ಆ ರಾಜನ ಆ ಒಂದು ರಾಜ್ಯ, ಆ ಒಂದು ಊರು, ರಾಜನ ಆ ಒಂದು ರಾಜ್ಯದ ಹೆಸರೇ ಒಂದು ಅದ್ಭುತ.
ಆ ರಾಜ್ಯದ ಹೆಸರು ಬಂದ್ಬಿಟ್ಟು ಬಹಳ ವಿಶೇಷವಾಗಿ ಪದ್ಮಶಯನಪುರ. ಪದ್ಮಶಯನಪುರ, ಪದ್ಮಶಯನಪುರ ಎಷ್ಟು ಅದ್ಭುತವಾಗಿದೆ ನೋಡಿ. ಆ ಪದಗಳನ್ನು ಉಚ್ಚಾರಣೆ ಮಾಡೋದ್ರಲ್ಲಿರೋ ಆನಂದನೇ ಬೇರೆ ಒಂದು ರೀತಿ, ಆದರೆ ಅದನ್ನು ಶ್ರವಣದಲ್ಲಿರ್ತಕ್ಕಂಥ ಆನಂದ ಮತ್ತೊಂದು. ಪದ್ಮಶಯನಪುರ, ಪದ್ಮಶಯನಪುರ ಅದ್ಭುತವಾಗಿರತಕ್ಕಂಥ ನಾಮ. ಆ ಒಂದು ಪದ್ಮಶಯನಪುರದ ಪರಾಕ್ರಮಿ ರಾಜ, ಅಸಾಧ್ಯವಾದ್ಯನ್ನು ಸಾಧನೆ ಪಡಿಸ್ಕೊಳ್ಬದ್ದ ರಾಜ ಕಷ್ಟ ಎಂಬತಕ್ಕಂಥದ್ದು ಗೊತ್ತಿಲ್ಲ, ಅಂದ್ಕೊಂಡಿದ್ದಂಥದ್ದು ಬೇಕು ಅಂದರೆ ನಾನು ಅದನ್ನು ಹೋರಾಡಿನಾದರೂ ಯುದ್ಧಗಳನ್ನು ಮಾಡಿನಾದರೂ ಅದನ್ನು ಕೆಲಸ ಕಾರ್ಯಸಿದ್ಧಿಪಡಿಸ್ಕೊಳ್ತಾ ಇರತಕ್ಕಂಥ ರಾಜ ವಿಷ್ಣುವರ್ಧನ. ಆ ಒಂದು ಪದ್ಮಶಯನಪುರದ ರಾಜ್ಯದ ಆ ಒಂದು ರಾಜ ವಿಷ್ಣುವರ್ಧನ ಒಂದು ದಿವಸ ಹೀಗೆ ಪೆನ್ಕೊಂಡ ಆ ಒಂದು ರಾಜ್ಯದಲ್ಲಿರ್ತಕ್ಕಂಥ ಶಿವನ ದೇವಾಲಯಕ್ಕೆ ಭೇಟಿ ನೀಡಿದಾಗ ಅಲ್ಲಿ ತಾಯಿ ವಾಸವಿ ದೇವಿಯನ್ನು ನೋಡಿ ಮೋಹಗೊಂಡನು. ಅಂದರೆ ಆ ತಾಯಿಯ ರೂಪ ಲಾವಣ್ಯವನ್ನು ನೋಡಿ, ಆ ತಾಯಿಯ ಸೌಂದರ್ಯವನ್ನು ನೋಡಿ, ಆ ತಾಯಿಯ ಗುಣವನ್ನು ನೋಡಿ, ಆ ತಾಯಿಯ ಮನಸ್ಸನ್ನು ನೋಡಿ, ಆ ತಾಯಿಯ ಅಲ್ಲಿ ಆ ಕ್ಷಣ ಆ ತಾಯಿ ಇದ್ದಿರತಕ್ಕಂಥ ಆ ತಾಯಿ ಆ ಕ್ಷಣವನ್ನು ನೋಡಿ, ಆ ಕ್ಷಣ ತಾಯಿಯನ್ನು ನೋಡಿದ ತಕ್ಷಣವೇ ಎಲ್ಲೋ ಒಂದು ಕಡೆ ಮೋಹಕನಾದ. ಆ ತಾಯಿಯನ್ನೇ ಆಕೆನೇ ನಾನು ಮದುವೆ ಆಗಬೇಕು ಅಂತ ಹೇಳಿ ನಿರ್ಧಾರವನ್ನು ಕೂಡ ಮಾಡಿದ. ಆ ಕ್ಷಣ ಅಲ್ಲಿಂದ ಸೀದಾ ಅವನ ರಾಜ್ಯಕ್ಕೆ ಹೊರಟು ಮಂತ್ರಿಗಳಿಗೆ ಹೇಳಿ, ಈ ಒಂದು ಪೆನ್ಕೊಂಡ ರಾಜ್ಯದ ರಾಜಭಟ್ಟರಲ್ಲಿ ಮಂತ್ರಿಗಳಲ್ಲಿ ಎಲ್ಲರ ಹತ್ರನೂ ಕೂಡ ಒಂದು ಪತ್ರವನ್ನು ಕಳಿಸ್ತಾನೆ. ಅಂದರೆ ಆಗಿನ ಕಾಲದಲ್ಲಿ ರಾಜರು, ಈಗಿನ ಕಾಲದಲ್ಲಿ ನಮಗೆಲ್ಲ ಫೋನ್ ಇದೆ, ಮೆಸೇಜ್ ಇದೆ, ಏನಾದರೂ ಬೇಕಂದರೆ ನಾರ್ಮಲ್ ಆಗಿ ಒಂದು ಮೆಸೇಜ್ ಮಾಡಿಬಿಡ್ತೀವಿ. ಅದರಲ್ಲೆಲ್ಲ ಭಾಳಷ್ಟು ಆ್ಯಪ್ಗಳಿದೆ, ಅದನ್ನೆಲ್ಲ ಹೇಳಬೇಕಾಗಿರೋ ಅವಶ್ಯಕತೆ ಇಲ್ಲ, ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಫೋನ್ ಮಾಡಿಬಿಟ್ಟು ಹಾಂ ನಾನು ಬರ್ತಾ ಇದ್ದೀನಿ, ಹಾಂ ನನಗಿಂಥದ್ದು ಬೇಕು, ಎಲ್ಲ ಫೋನಲ್ಲೇ ಮುಗಿದೋಯ್ತು ವ್ಯವಹಾರ. ಆಗಿನ ಕಾಲದಲ್ಲಿ ಎಲ್ಲಿಯ ಫೋನು, ಎಲ್ಲಿಯ ಮೆಸೇಜ್. ಏನಾದರೂ ಒಂದು ವಿಚಾರವನ್ನು ತಲುಪಿಸ್ಬೇಕು ಅಂದರೆ ಒಬ್ಬರು ತೆಗೆದುಕೊಂಡು ಹೋಗಿ ಆ ಒಂದು ಮೆಸೇಜನ್ನು ಇನ್ನೊಬ್ಬರಿಗೆ ತಲುಪಿಸ್ಬೇಕಾಗಿತ್ತು. ಇಲ್ಲಾಂದರೆ ಪಕ್ಷಿಗಳ ಮುಖಾಂತರ ತಲುಪಿಸೋರು. ಪಕ್ಷಿಗಳ ಕಾಲಿಗೆ ಆ ಒಂದು ಮೆಸೇಜನ್ನು ಕಟ್ಟಿ, ಅಂದರೆ ಆ ಒಂದು ಸಂದೇಶವನ್ನು ಕಟ್ಟಿ ಆ ಒಂದು ಪಕ್ಷಿಯ ಮುಖಾಂತರ ಮತ್ತೊಂದು ಜಾಗಕ್ಕೆ ಕಳಿಸ್ತಾ ಇದ್ರಂತೆ. ಹಾಗೆ ವಿಷ್ಣುವರ್ಧನ ರಾಜ ಕೂಡ ಒಂದಷ್ಟು ವಿಚಾರಗಳನ್ನು ಒಂದು ಪಟ್ಟಿ ಮಾಡಿ ಆ ಒಂದು ಕರಿಯೋಲೆ ಏನಂತಾರೆ, ಕರಿಯೋಲೆ ಮುಖಾಂತರ ಪೆನ್ಕೊಂಡ ರಾಜ್ಯದಲ್ಲಿರ್ತಕ್ಕಂಥ ಕುಸುಮ ಶ್ರೇಷ್ಠಿಗೆ ಕಳಿಸ್ಕೊಡ್ತಾನೆ. ಆ ಒಂದು ಕರಿಯೋಲೆಯಲ್ಲಿರ್ತಕ್ಕಂಥ ಆ ಒಂದು ರೀತಿ ಹೇಳೋದಾದರೆ ಒಂದು ಇನ್ವಿಟೇಷನ್ ಅಂತ ಒಂದು ರೀತಿ ಹೇಳೋದಾದರೆ ಒಂದು ಕಡೆ ಚಾಲೆಂಜ್ ಥರನೇ ಇತ್ತು. ಏನಪ್ಪ ಅಂದರೆ, ನಾನು ನಿಮ್ಮ ಮಗಳನ್ನು ಇಷ್ಟಪಟ್ಟಿದ್ದೇನೆ, ನಾನು ಮದುವೆ ಆಗ್ತೀನಿ ಎಂಬತಕ್ಕಂಥದ್ದು ಒಂದು ರೀತಿ ಆದರೆ, ನಿಮ್ಮ ಮಗಳನ್ನು ತಾವೇನಾದರೂ ನನಗೆ ಕೊಟ್ಟಿಲ್ಲ ಅಂದರೆ ನಾನು ಯುದ್ಧ ಮಾಡಾದರೂ ನಿಮ್ಮ ಮಗಳನ್ನು ನಾನು ಮದುವೆ ಆಗ್ತೀನಿ ಅಂತ ಹೇಳಿ ಅದೊಂದು ಸಂದೇಶವನ್ನು ರಾಜ ಕಳಿಸೇ ಬಿಡ್ತಾನೆ. ಕುಸುಮಶ್ರೇಷ್ಠಿ ರಾಜನು ಕೂಡ ತಾಯಿ ವಾಸವಿ ಹತ್ರ ಕೂತು ಇದರ ಬಗ್ಗೆ ವಿಮರ್ಶೆ ಮಾಡಿ, ನೋಡಮ್ಮ ಈ ರೀತಿ ಇದೆ, ವಿಷ್ಣುವರ್ಧನ ಪರಾಕ್ರಮಿ ರಾಜ ನಿನ್ನನ್ನು ನೋಡಿ ಮೋಹಗೊಂಡು ನಿನ್ನನ್ನು ಮದುವೆ ಆಗಬೇಕು, ನಿನ್ನನ್ನು ವಿವಾಹ ಆಗಬೇಕು ಅಂತ ಹೇಳಿ ಒಂದು ಪತ್ರವನ್ನು ಬರೆದು ನಮಗೆ ಕಳಿಸಿಕೊಟ್ಟಿದ್ದೇನೆ. ಒಂದು ವೇಳೆ ಇದಕ್ಕೆ ನಿಮಗೆ ಒಪ್ಪಿಗೆ ಇಲ್ಲ ಅಂದರೆ ನಾನು ಯುದ್ಧವನ್ನು ಮಾಡ್ತೇನೆ, ಯುದ್ಧವನ್ನು ಮಾಡಿನಾದರೂ ನಾನು ಅವಳನ್ನು ಮದುವೆ ಆಗ್ತೇನೆ ಅಂತ ಹೇಳಿ ಒಂದು ಸಂದೇಶವನ್ನು ಕೂಡ ಬರೆದು ಕಳಿಸಿದ್ದಾನೆ. ಇದಕ್ಕೆ ನಿನ್ನ ಉತ್ತರ ಏನಮ್ಮ ಅಂಥೇಳಿ ತಾಯಿ ವಾಸವಿ ದೇವಿ ಹತ್ರ ಇಟ್ಟಾಗ ತಾಯಿ ಕೊಟ್ಟಂಥ ಉತ್ತರ ಏನು ಗೊತ್ತಾ? ಅದನ್ನು ತಿಳ್ಕೊಳ್ಬೇಕಾದ್ರೆ ಕಾಯ್ತಾರಿ, ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತಾಯಿಯ ಉತ್ತರ ನಿಜಕ್ಕೂ ಎಲ್ಲೋ ಒಂದು ಕಡೆ ನನಗೆ ಒಂದು ರೀತಿ ಆಶ್ಚರ್ಯ ಆಯಿತು. ನೋಡಿ, ಎಲ್ಲೋ ಒಂದು ಕಡೆ ತಾಯಿಯ ಜನನಕ್ಕೆ ಕಾರಣ ಪರಶಿವ, ತಾಯಿ ಪ್ರತಿನಿತ್ಯ ಆರಾಧನೆಯನ್ನು ಮಾಡ್ತಾ ಇರತಕ್ಕಂಥದ್ದು ಪರಶಿವನನ್ನೇ. ಆ ತಾಯಿ ಹೇಳಿದ ಉತ್ತರ ನಿಜಕ್ಕೂ ನನಗೆ ಆ ಕಥೆಯನ್ನು ಕೇಳಬೇಕಾದ್ರೆ ಸಂಕಟ ಆಗೋಯ್ತು. ನೋಡಿ, ಒಂದು ಕಡೆ ಅತ್ಯಂತ ರೂಪವತಿ, ಅತ್ಯಂತ ಜ್ಞಾನವನ್ನು ಉಳ್ಳಿರತಕ್ಕಂಥ ಆ ಒಂದು ಹೆಣ್ಣು ಮಗು, ಆ ತಾಯಿ ದೇವಿ ಅಷ್ಟೆಲ್ಲ ಆಸ್ತಿ ಅಂತಸ್ತನ್ನು ಇಟ್ಕೊಂಡು, ಎಲ್ಲವನ್ನೂ ಇಟ್ಕೊಂಡು, ಇಂತಹ ಪರಾಕ್ರಮಶಾಲಿ ರಾಜ ವಿಷ್ಣುವರ್ಧನನೇ ಮನಸೋತು ತಾಯಿಯನ್ನು ಮದುವೆ ಆಗಬೇಕು ಅಂತ ಹೇಳಿ ಒಂದು ಪತ್ರವನ್ನೂ ಕೂಡ ಬರೆದು ಕಳಿಸಿದ್ರೆ ತಾಯಿಯ ಉತ್ತರ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಿಗೂ ನೋವಾಗೋಯ್ತು. ಏನು ಗುರುಗಳೇ ಅಂತಹ ಉತ್ತರ? ನನ್ನ ಜನನಕ್ಕೆ ಕಾರಣ
ನನ್ನ ಜನನಕ್ಕೆ ಒಂದು ಅನುಗ್ರಹವನ್ನು ಕೊಟ್ಟಿರ್ತಕ್ಕಂಥವನು, ನನ್ನ ಜನನಕ್ಕೆ ಭಿಕ್ಷೆ ಅಂತ ಕೊಟ್ಟಿರ್ತಕ್ಕಂಥವನು ಪರಮೇಶ್ವರ. ನಾನು ಆ ಪರಮೇಶ್ವರನನ್ನು ಅಷ್ಟು ಶ್ರದ್ಧಾಭಕ್ತಿಯಿಂದ ಆರಾಧನೆಯನ್ನು ಮಾಡ್ತಾ ಇದ್ದೇನೆ. ನಾನು ಆ ಪರಮೇಶ್ವರನಿಗೆ ಮಾತ್ರ ಸ್ವಂತ, ನಾನು ಆ ಪರಮೇಶ್ವರನನ್ನು ಮಾತ್ರ ನಾನು ಪೂಜಿಸ್ತಕ್ಕಂಥವಳು, ನಾನು ಆ ಪರಮೇಶ್ವರ ಬಿಟ್ಟರೆ ನನಗೆ ಬೇರೆ ಯಾರೂ ಬೇಡ ಅಂತ ಹೇಳಿ ತಂದೆ ತಾಯಿಯನ್ನು ಕೂಡ ಒಪ್ಪಿಸಿ ಅಗ್ನಿಕುಂಡಕ್ಕೆ ಪ್ರವೇಶ ಮಾಡ್ತೀನಿ ನಾನು ಅಂತ ಹೇಳಿ, ನಾನು ಆ ಪರಮೇಶ್ವರನ ಹತ್ರನೇ ನಾನು ಹೋಗ್ತೀನಿ, ನನಗಿನ್ಯಾವುದೂ ಕೂಡ ಬೇಡ, ನಾನು ಯಾವ ಮೋಹಕ್ಕೂ ಕೂಡ ಒಳಗಾಗೋದಿಲ್ಲ, ನನಗೆ ಯಾರ ಆಶ್ರಯನೂ ಕೂಡ ಬೇಡ, ನನಗೆ ಆ ಪರಮೇಶ್ವರ ಮಾತ್ರ ಸಾಕು, ನಾನು ಆ ಪರಮೇಶ್ವರನ ಹತ್ರನೇ ಹೋಗ್ತೀನಿ ಅಂತ ಹೇಳಿ ತಾಯಿ ಯಜ್ಞಕುಂಡಕ್ಕೆ ಹಾರಬೇಕು ಅಂತ ಹೇಳಿ ತಾಯಿ ನಿರ್ಣಯವನ್ನು ತೆಗೆದುಕೊಂಡು ಬಿಡ್ತಾಳೆ. ಎಷ್ಟು ಮನಸ್ಸಿಗೆ ನೋವುಂಟಾಗ್ತಕ್ಕಂಥ ಪರಿಸ್ಥಿತಿ. ಮನೆಯಲ್ಲಿ ತಂದೆ ತಾಯಿ ಇವರಿಬ್ಬರೂ ಕೂಡ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ. ರಾಜ್ಯದಲ್ಲಿ ಇವತ್ತಿನ ದಿವಸ ನನ್ನ ಮಗಳಿಂದ ರಾಜ್ಯದ ಜನರೆಲ್ಲರೂ ಕೂಡ ಸುಭಿಕ್ಷವಾಗಿದ್ದಾರೆ. ನನ್ನ ಮಗಳಿನಲ್ಲಿರತಕ್ಕಂಥ ಶಕ್ತಿ ರಾಜ್ಯದಲ್ಲಿ ಏನೂ ಕೂಡ ಕೊರತೆ ಇಲ್ಲ. ಇಂತಹ ಒಂದು ಶಕ್ತಿಯುತವಾಗಿರತಕ್ಕಂಥ ಹೆಣ್ಣು ಮಗು ನನ್ನ ಮಗಳು ಒಂದು ವಿಚಾರಕ್ಕೋಸ್ಕರ, ಈ ಒಂದು ರಾಜ್ಯದ ಘನತೆಗೋಸ್ಕರ ಯಜ್ಞಕುಂಡಕ್ಕೆ ಹಾರ್ತೀನಿ ಅಂತ ಹೇಳ್ತಾ ಇದ್ದಳಲ್ಲಪ್ಪ ಅಂತ ಹೇಳಿ ತಂದೆ ತಾಯಿಯ ಮನಸ್ಸಿನಲ್ಲೂ ಕೂಡ ಒಂದು ನೋವು. ಆದರೆ ಏನು ಮಾಡಲಿಕ್ಕಾಗೋದಿಲ್ಲ. ಯಾಕೆಂದರೆ ವಿಷ್ಣುವರ್ಧನ ಇವತ್ತಿನವರೆಗೂ ಕೂಡ ಯಾವ ಯುದ್ಧದಲ್ಲೂ ಕೂಡ ಸೋತಂಥವನೇ ಅಲ್ಲ. ಒಂದು ಕ್ಷಣ ಯುದ್ಧವನ್ನು ಮಾಡಿನಾದರೂ ನಾನು ನಿಮ್ಮ ಮಗಳನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ ತಕ್ಷಣ ಒಂದು ಕಡೆ ಇವ್ರೂ ಕೂಡ ಯೋಚನೆ ಮಾಡಿದ್ರು, ಎಂಥ ಪರಿಸ್ಥಿತಿನಪ್ಪ ಅಂತ ಹೇಳಿ. ಅದಕ್ಕೆ ಆ ತಾಯಿ ಯೋಚನೆ ಮಾಡಿರ್ತಕ್ಕಂಥದ್ದು ಒಂದೇ, ನನ್ನಿಂದ ನಮ್ಮ ತಂದೆ ತಾಯಿ ತಲೆ ತಗ್ಗಿಸ್ತಕ್ಕಂಥದ್ದು ಬೇಡ, ಯುದ್ಧದಲ್ಲಿ ಸೋಲ್ತಕ್ಕಂಥದ್ದು ಬೇಡ, ಯುದ್ಧ ಆಗಿ ಇಲ್ಲಿ ಅಶಾಂತಿ ಎಂಬತಕ್ಕಂಥದ್ದು ಬರೋದು ಬೇಡ, ಇದಕ್ಕೆ ನಾನೇ ಇರೋದಿಲ್ಲ, ನಾನು ಪರಶಿವನ ಹತ್ರನೇ ಹೋಗ್ತೀನಿ ಅಂತ ಹೇಳಿ ಯಜ್ಞಕುಂಡಕ್ಕೆ ಹಾರಲಿಕ್ಕೆ ತಾಯಿ ಮುಂದಾಗ್ತಾಳೆ. ಆಗ ಏನೂ ಮಾಡೋಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿ. ತಂದೆ ತಾಯಿಯ ಒಪ್ಪಿಗೆನೂ ಕೂಡ ತೆಗೆದುಕೊಂಡು ಬಿಟ್ಲು ತಾಯಿ. ತಂದೆ ತಾಯಿ ಕೂಡ ಅನುಗ್ರಹವನ್ನು ಪಡಿಸಿದ್ರು. ಆಯ್ತಮ್ಮ, ನಿನ್ನ ಮನಸ್ಸಿಗೆ ಹೆಂಗೆ ಸಮಾಧಾನ ಆಗುತ್ತೋ ಹಂಗೆ ಮಾಡು. ಎಂತಹ ನೋವಿನ ಸಂಕಟದ ಪರಿಸ್ಥಿತಿ, ಎಂತಹ ನೋವಿನ ಪರಿಸ್ಥಿತಿ. ನಿಜಕ್ಕೂ ಮನಸ್ಸಿಗೆ ನೋವು ಉಂಟಾಗತ್ತೆ. ಇದು ಒಂದು ಕಡೆ. ಆದರೆ ಆಯಿತು, ಈಗ ಯಜ್ಞಕುಂಡಕ್ಕೆ ಹಾರಬೇಕು ಅಂದರೆ ಸಾಮಾನ್ಯ ಅಲ್ಲ. ಅದಕ್ಕೆ ನಡಿಬೇಕಾಗಿರತಕ್ಕಂಥ ಪೂಜಾನುಷ್ಠಾನಗಳು, ಯಜ್ಞ ಕುಂಡ, ಪ್ರತಿಯೊಂದನ್ನು ಕೂಡ ತಯಾರಿಯನ್ನು ಮಾಡಬೇಕು. ಇದೆಲ್ಲದಕ್ಕೂ ಕೂಡ ಮುಂದೆ ನಿಂತು ಅದರ ನೇತೃತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥವ್ರು ಭಾಸ್ಕರಾಚಾರ್ಯರು. ಮತ್ತೊಮ್ಮೆ ಗುರುಗಳು ಬಂದರು, ಆ ನೇತೃತ್ವವನ್ನೆಲ್ಲವನ್ನೂ ಕೂಡ ವಹಿಸ್ಕೊಂಡ್ರು. ಆದರೆ ಇಲ್ಲಿ ತಾಯಿಯ ಜೊತೆ 102 ಗೋತ್ರದಲ್ಲಿರ್ತಕ್ಕಂಥ ದಂಪತಿಗಳು ಕೂಡ 102 ಗೋತ್ರಗಳನ್ನು ಇಟ್ಕೊಂಡಿರ್ತಕ್ಕಂಥ 102 ಗೋತ್ರಗಳಲ್ಲಿ ಇಟ್ಕೊಂಡಿರ್ತಕ್ಕಂಥ ಅನ್ನೋ ಮಾತು ತಪ್ಪಾಗತ್ತೆ. ಜನಿಸಿರ್ತಕ್ಕಂಥ ದಂಪತಿಗಳು ಕೂಡ ತಾಯಿಯ ಜೊತೆಗೆ ಯಜ್ಞಕುಂಡಕ್ಕೆ ಪ್ರವೇಶವನ್ನು ಮಾಡಬೇಕು, ಮಾಡ್ತಾ ಇದ್ದಾರೆ. ತಾಯಿಯ ಜೊತೆ ಅವರೂ ಕೂಡ ಯಜ್ಞಕುಂಡಕ್ಕೆ ಪ್ರವೇಶ ಆಗ್ತಾ ಇದೆ. ಭಾಸ್ಕರಾಚಾರ್ಯರೆಲ್ಲವನ್ನೂ ಕೂಡ ಶಾಸ್ತ್ರೋಕ್ತವಾಗಿ ಏನೇನು ನಡೆಸಬೇಕು, ಯಾವ ಸಮಯದಲ್ಲಿ ಏನೇನು ಕೆಲಸ ಕಾರ್ಯಗಳನ್ನು ಮಾಡಬೇಕು ಎಲ್ಲವನ್ನೂ ಕೂಡ ನಡೆಸ್ತಾ ಇದ್ದಾರೆ. ಒಂದು ಕಡೆ ಬ್ರಹ್ಮಕುಂಡ ನಿರ್ಮಾಣವಾಗಿದೆ, ಬ್ರಹ್ಮಕುಂಡ ತಯಾರಾಗಿದೆ. ತಾಯಿಯ ಇನ್ನೇನು ಬಂದರು, ಎಲ್ಲ ಪೂಜಾನುಷ್ಠಾನಗಳೆಲ್ಲವೂ ಕೂಡ, ಆ ಒಂದು ಕರ್ಮಾನುಷ್ಠಾನಗಳೆಲ್ಲವೂ ಕೂಡ ಮುಗೀತು. 102 ಗೋತ್ರದಲ್ಲಿ ಜನಿಸಿರ್ತಕ್ಕಂಥ ಆ ಒಂದು ದಂಪತಿಗಳಿಬ್ಬರೂ ಎಲ್ಲರೂ ಕೂಡ ಸೇರಿ ಯಜ್ಞಕುಂಡದ ಮುಂದೆ ನಿಂತಿದ್ದಾರೆ. 102 ಯಜ್ಞಕುಂಡ, ಒಂದು ಬ್ರಹ್ಮಕುಂಡ. ತಾಯಿ ಅದಕ್ಕೆ ಆಹುತಿ ಆಗ್ತಕ್ಕಂಥದ್ದು ಬ್ರಹ್ಮಕುಂಡ. ಆ ಒಂದು ಕುಂಡಕ್ಕೆ ಇನ್ನೇನು ತಾಯಿ ಸಂಪೂರ್ಣವಾಗಿ ಆ ಒಂದು ಅಗ್ನಿಗೆ ಆಹುತಿ ಆಗ್ತಾಳೆ ತಾಯಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಹೇಳಿ ಪರಮೇಶ್ವರನನ್ನ ಪ್ರಾರ್ಥನೆಯನ್ನು ಮಾಡ್ತಾ 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 ತಾಯಿ ಯಜ್ಞಕುಂಡಕ್ಕೆ ಆಹುತಿ ಹಾಗೆ ಹೋಗ್ತಾಳೆ, ಯಜ್ಞಕುಂಡಕ್ಕೆ ಬಿದ್ದು ಹೋಗ್ತಾಳೆ. ಆಗ ತಾಯಿ ಅದೇ ಪರಶಿವನ ಅನುಗ್ರಹದೊಂದಿಗೆ ಕನ್ನಿಕಾ ಪರಮೇಶ್ವರಿ ದೇವಿಯಾಗಿ ಜನನಗೊಳ್ತಾಳೆ. ಕನ್ನಿಕಾ ಪರಮೇಶ್ವರಿ ದೇವಿಯಾಗಿ ಜನನವನ್ನಗೊಳ್ತಾಳೆ. ಅದಾದ ಮೇಲೆ ಅವತ್ತಿನಿಂದ ತಾಯಿ ಕನ್ನಿಕಾ ಪರಮೇಶ್ವರಿಯ ಜನನ ಆದ ನಂತರ ತಾಯಿ ಕೊಟ್ಟಿರ್ತಕ್ಕಂಥ ವರ ಏನಪ್ಪ ಅಂದರೆ, ನಾನು ಇನ್ನು ಮುಂದೆ ಎಲ್ಲ ನನ್ನ
ಆರ್ಯವೈಶ್ಯ ಕುಲಬಾಂಧವರನ್ನು ಕೂಡ ಕ್ಷೇಮವಾಗಿ ನೋಡಿಕೊಳ್ಳತಕ್ಕಂಥ ಜವಾಬ್ದಾರಿ ನಂದು ಅಂತ ಹೇಳಿ ತಾಯಿ ಅನುಗ್ರಹವನ್ನು ಪಡ್ತಕ್ಕಂಥದ್ದು, ಅನುಗ್ರಹವನ್ನು ಕೊಡ್ತಕ್ಕಂಥದ್ದು. ಕೊಟ್ಟಿದ್ದಾದ ನಂತರ ಈಗಲೂ ಕೂಡ ಆಂಧ್ರ ಪ್ರದೇಶನಲ್ಲಿ ತಾಯಿ ಕನ್ನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ಬಹಳ ಅದ್ಭುತವಾಗಿ ವಿಜೃಂಭಣೆಯಿಂದ ಜಾತ್ರೋತ್ಸವವನ್ನು, ಜನ್ಮೋತ್ಸವವನ್ನು ಎಲ್ಲವನ್ನೂ ಕೂಡ ನಡೆಸ್ತಾರೆ. ಅದರ ಜೊತೆಗೆ ಹೇಗೆ ತಾಯಿಯ ವಾಸವಿ ಜಯಂತಿ ಅಂತ ಹೇಗೆ ಆಚರಣೆಯನ್ನು ಮಾಡ್ತಾಳೋ, ತಾಯಿ ಯಜ್ಞಕುಂಡಕ್ಕೆ ಪ್ರವೇಶವಾಗಿರತಕ್ಕಂಥ ದಿನ ಅಂತ ಹೇಳಿ ಅವತ್ತೂ ಕೂಡ ದೇವಿಯನ್ನ ಆ ಒಂದು ಕಳಿಸ್ಕೊಡ್ಬೇಕಾದ್ರೆ ಆ ಒಂದು ಸಮಯ, ಆ ಒಂದು ಕ್ಷಣ ಈಗಲೂ ಕೂಡ ಅಷ್ಟೇ ಅಲ್ಲಿನ ಜನರು ಕೂಡ ಭಾವುಕರಾಗ್ತಾರೆ. ಆ ಕ್ಷಣ ಅಷ್ಟು ಶಕ್ತಿ ಉಳ್ಳಂತಹ ಸಾನ್ನಿಧ್ಯ ಕನ್ನಿಕಾ ಪರಮೇಶ್ವರಿ ಸಾನ್ನಿಧ್ಯ ಆಂಧ್ರ ಪ್ರದೇಶನಲ್ಲಿರತಕ್ಕಂಥದ್ದು. ಈಗಲೂ ಕೂಡ ತಾಯಿಯಲ್ಲಿ ನೆಲೆಸಿರ್ತಕ್ಕಂಥದ್ದು ಶಕ್ತಿಪೀಠ, ಶಕ್ತಿ ಸಾನ್ನಿಧ್ಯ, ಶಕ್ತಿಪೀಠ, ಶಕ್ತಿ ಸಾನ್ನಿಧ್ಯ ಅಂತಾನೆ ಹೇಳ್ಬೋದು ಅಂತಹ ಒಂದು ಜಾಗ. ಇನ್ನ ತಾಯಿ ಜನನ ಆಯಿತು, ತಾಯಿ ಒಂದು ಕಾರಣಕ್ಕಾಗಿ ಆಹುತಿ ಆಯಿತು, ಎಲ್ಲವೂ ಕೂಡ ಆಯಿತು. ಈಗ ನಿಮ್ಮೆಲ್ಲರ ಮನಸ್ಸಿನಲ್ಲೂ ಕೂಡ ಒಂದು ಆಲೋಚನೆ, ರಾಜ ವಿಷ್ಣುವರ್ಧನನ ಕಥೆ ಏನಾಯ್ತಪ್ಪ? ಈಗ ವಿಷ್ಣುವರ್ಧನ ಏನು ಮಾಡ್ದ? ನೀವು ಆ ಮಗು ಅದಕ್ಕೆ ಮದುವೆ ನೀವು ಮಾಡಿಕೊಡ್ಲಿಲ್ಲ, ನಿಮ್ಮ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡಲಿಲ್ಲ ಅಂದರೆ ನಾನು ಯುದ್ಧವನ್ನೇ ಕಾಡ್ತೀನಿ, ಯುದ್ಧ ಮಾಡ್ತೀನಿ, ನಾನು ಯುದ್ಧ ಮಾಡಿದ್ರು ನಿಮ್ಮ ಮಗಳನ್ನ ನಾನು ಕರ್ಕೊಂಡು ಬರ್ತೀನಿ ಅಂತ ಹೇಳಿದವರು, ಆ ಮಗಳೇ ಇಲ್ಲ ಅಂದರೆ ಈಗ ನನ್ನ ಮಗಳೇ ಇಲ್ಲಪ್ಪ, ಆ ಹೆಣ್ಣೇ ಇಲ್ಲ, ನಾನು ಮೋಹಗೊಂಡಿರ್ತಕ್ಕಂಥ ದೇವಿ ಇಲ್ಲವೇ ಇಲ್ಲ ಅಂದಮೇಲೆ ಆತ ಏನು ಮಾಡ್ತಾನೆ? ಆತನು ಕೂಡ ಬೇರೇನು ಆಲೋಚನೆ ಮಾಡಲಿಲ್ಲ. ಆಕೆಯ ಮೋಹಕ್ಕೆ ಒಳಗೊಂಡು ಆಕೆಯನ್ನು ಸಂಪೂರ್ಣವಾಗಿ ಅವನು, ಇಲ್ಲ ನಾನು ಮದುವೆ ಅಂತಾದರೆ ಈಕೆನೇ ಆಗಬೇಕು, ತಾಯಿಯನ್ನೇ ಆಗಬೇಕು, ಇವರನ್ನೇ ಆಗಬೇಕು ಅಂತ ಹೇಳಿ ಅಷ್ಟರ ಮಟ್ಟಿಗೆ ಅವನು ಸಂಪೂರ್ಣವಾಗಿ ಅವನ ಮನಸ್ಸಿಗೆ ಹಚ್ಕೊಂಡ್ಬಿಟ್ಟಿದ್ದ. ಆ ಕ್ಷಣ ವಿಷ್ಣುವರ್ಧನ ಮಹಾರಾಜನು ಕೂಡ ಏನು ಯೋಚನೆ ಮಾಡ್ದೇನೆ, ಯಾವ ಯಜ್ಞಕುಂಡಕ್ಕೆ ತಾಯಿ ಆಹುತಿಯನ್ನ ಆಗಿದ್ಲು, ಯಾವ ಯಜ್ಞಕುಂಡಕ್ಕೆ ತಾಯಿ ಬಿದ್ದು ಒಂದು ಸಂಪೂರ್ಣವಾಗಿ ಆ ಒಂದು ಪ್ರಾಣತ್ಯಾಗವನ್ನು ಮಾಡಿದ್ಲು, ಅದೇ ಯಜ್ಞಕುಂಡಕ್ಕೆ ರಾಜ ವಿಷ್ಣುವರ್ಧನನು ಕೂಡ ಆಹುತಿಯಾಗುತ್ತಾನೆ. ಅದೇ ಯಜ್ಞಕುಂಡಕ್ಕೆ ರಾಜ ವಿಷ್ಣುವರ್ಧನನು ಕೂಡ ನೀನಿರ್ತಕ್ಕಂಥ ಜಾಗಕ್ಕೆ ನಾನೂ ಬರ್ತೀನಿ ಅಂತ ಹೇಳಿ ಅವನು ಕೂಡ ಪ್ರಾಣತ್ಯಾಗ ಮಾಡಿ ದೇವಿ ಹತ್ರ ಹೊರಟೆ. ಆ ಒಂದು ಪ್ರೀತಿಗಿರ್ತಕ್ಕಂಥ ಶಕ್ತಿ, ನನ್ನದೂ ಎಂಬತಕ್ಕಂಥ ಒಂದು ಭಾವನೆ, ನನ್ನದೂ ಎಂಬತಕ್ಕಂಥದ್ದು ಇಲ್ಲ ಅಂದಾಗ ಆ ಒಂದು ಮನಸ್ಸಿಗೆ ಆಗ್ತಕ್ಕಂಥ ನೋವು, ಅದನ್ನು ತಡ್ಕೊಳ್ಳೋದು ಮಾತ್ರ ಅಸಾಧ್ಯ. ಭಗವಂತನೇ ಶಕ್ತಿ ಕೊಡಬೇಕು ಅದಕ್ಕೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಒಂದೇ, ಒಂದು ವಿಚಾರವನ್ನು ಬಹಳಷ್ಟು ತೀವ್ರವಾಗಿ ನಾವು ಆಲೋಚನೆಯನ್ನು ಮಾಡ್ತಾ ಹೊರಟ್ರೆ, ಒಂದು ವೇಳೆ ಅದೇನಾದರೂ ಸಿಗಲಿಲ್ಲ ನಮ್ಮ ಕೈಯಲ್ಲಿ ಅಂದಾಗ ಆ ಕ್ಷಣ ನಮಗಾಗ್ತಕ್ಕಂಥ ನೋವು, ಆ ಅಗಾಧವಾಗಿರ್ತಕ್ಕಂಥ ನೋವನ್ನು ಭರಿಸೋ ಶಕ್ತಿ ನಾವು ಕಳ್ಕೊಂಡ್ಬಿಟ್ಟಿದ್ದೀವೇನೋ ಎಂಬತಕ್ಕಂಥ ಮನಸ್ಥಿತಿ ನಮ್ಮ ಮನಸ್ಸಿಗೆ ಬಂದಿದ ತಕ್ಷಣ ನಾವೆಲ್ಲರೂ ಕೂಡ ಇಂತಹ ಕೆಲಸಕ್ಕೆ ನಾವೆಲ್ಲರೂ ಕೂಡ ಮುಂದಾಗ್ತೀವಿ, ಇಂತಹ ಸನ್ನಿವೇಶಗಳಿಗೆ ತುತ್ತಾಗೋಗ್ತೀವಿ. ಹಾಗೆ ಎಲ್ಲವೂ ಕೂಡ ಒಂದು ಕಡೆ ಆಯಿತು. ತಾಯಿ ವಾಸವಿ ದೇವಿ ಯಜ್ಞಕುಂಡಕ್ಕೆ ಆಹುತಿಯಾಗಿ ಕನ್ನಿಕಾ ಪರಮೇಶ್ವರಿಯಾಗಿ ಇವತ್ತಿಗೂ ಕೂಡ ಎಲ್ಲರನ್ನೂ ಕೂಡ ಹರಸ್ತಾ ಹಾರೈಸ್ತಾ ತಾಯಿ ಅನುಗ್ರಹವನ್ನು ಕೊಡ್ತಾ ಇದ್ದಾಳೆ. ಬರೀ ಆರ್ಯವೈಶ್ಯ ಜನಾಂಗಕ್ಕೆ ಮಾತ್ರ ತಾಯಿ ಅನುಗ್ರಹವನ್ನು ಕೊಡ್ತಾ ಇಲ್ಲ, ಪ್ರತಿಯೊಬ್ಬರೂ ಕೂಡ ಭೂಮಿ ಮೇಲಿರ್ತಕ್ಕಂಥ ಪ್ರತಿಯೊಂದು ಜೀವರಾಶಿಗಳಲ್ಲೂ ಕೂಡ ತಾಯಿಯ ಅನುಗ್ರಹ ಸಿಗ್ತಕ್ಕಂಥದ್ದೇ, ತಾಯಿಯನ್ನ ಅನುಗ್ರಹವನ್ನು ಪಡಿತಕ್ಕಂಥದ್ದೇ, ತಾಯಿಯ ಅನುಗ್ರಹವನ್ನು ಕೊಡ್ತಕ್ಕಂಥವಳೆ. ತಾಯಿಯ ಅನುಗ್ರಹವನ್ನು ಪಡಿತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ವಾಸವಿ ಜಯಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಹಿಂದಿನ ಭಾಗದಲ್ಲಿ ಅದ್ಭುತವಾಗಿರ್ತಕ್ಕಂಥ ಕಥಾಶ್ರವಣವನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸಿದೆ. ಒಂದು ಕ್ಷಮೆ ಇರಲಿ, ನಾನು ತಿಳಿಸಿರ್ತಕ್ಕಂಥ ಕಥಾಶ್ರವಣದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ, ಯಾಕೆಂದರೆ ನೋಡಿ, ಒಂದಷ್ಟು ವಿಚಾರಗಳನ್ನು ನಾವು ಅರಿತು ಅದರ ಬಗ್ಗೆ ಪರಿಶೀಲನೆ ಮಾಡಿ ಅದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನವನ್ನು ಇಟ್ಕೊಂಡು ಮಾತಾಡಿರ್ತೀವಿ. ಅದರಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ, ಇನ್ನು ಅದ್ಭುತವಾಗಿರ್ತಕ್ಕಂಥ ವನಸಿರಿ ಒಂದನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ. ಆದರೆ ಯಾರು ಕೂಡ ಭಯ ಬೀಳಬೇಡಿ, ರಾಶಿ ಫಲವನ್ನು ಕೂಡ ತಿಳಿಸ್ತೀನಿ, ರಾಶಿ ಫಲವನ್ನು ಕೂಡ ತಿಳಿಸ್ತೀನಿ, ತಲೆ ಕೆಡಿಸ್ಕೋಬೇಡಿ. ರಾಶಿ ಫಲವನ್ನು ಮಿಸ್ ಮಾಡೋ ಹಾಗೆ ಇಲ್ಲ, ನಾನು ರಾಶಿ ಫಲವನ್ನು ತಿಳಿಸ್ಕೊಡ್ತೀನಿ. ಇನ್ನು ಅದ್ಭುತವಾಗಿರ್ತಕ್ಕಂಥ ವನಸಿರಿ ಪರಮೇಶ್ವರನಿಗೂ ಕೂಡ ಒಂದು ಸಂಬಂಧ ಇದೆ. ಈ ಒಂದು ಪುಷ್ಪ 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 ಬರೀ ಪುಷ್ಪ ಅಂತ ಹೇಳ್ತಾ ಇದ್ದೀರಿ ಗುರುಗಳಿಗೆ, ಏನು ಪುಷ್ಪ ಅಂತ ಗೊತ್ತಾಗ್ತಾ ಇಲ್ಲ. ಅಪ್ಪಿ ತಪ್ಪಿ ಅನ್ಕೊಂಡ್ಬಿಟ್ಟಿದ್ದೀರೇನೋ, ಆ ಪುಷ್ಪ ಅಲ್ಲ.
ಇದು ಈ ಪುಷ್ಪ, ಫ್ಲವರ್ ಅಂದರೆ ಹೂವ ಪುಷ್ಪ ಅಂತ ನಾನು ನಿಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇದ್ದೇನೆ. ಇರಲಿ, ಮಧ್ಯ ಮಧ್ಯದಲ್ಲಿ ಸ್ವಲ್ಪ ನಗ್ತಾ ಮಾತಾಡ್ತಾ ಇದ್ರೇ ತಮ್ಮೆಲ್ರಿಗೂ ಕೂಡ ಆನಂದ. ಬರೀ ವಿಚಾರಗಳನ್ನು ನಾನು ತಿಳಿಸ್ತಾ ಹೋದರೆ ನಿಮಗೂ ಕೂಡ ಕೇಳಲಿಕ್ಕೆ ಒಂದು ಕ್ಷಣ ಯೋಚನೆ ಮಾಡ್ತೀರಿ, ಗುರುಗಳು ಏನಪ್ಪ ಏನೋ ಒಂದೇ ಥರ ಹೇಳ್ಕೊಂಡು ಹೋಗ್ತಾರೆ, ಏನು ಗುರುಗಳು ಕಾಮಿಡಿನೂ ಮಾಡಲ್ಲ, ಈ ಕಡೆ ನಗಿಸೋದು ಇಲ್ಲ, ಏನೂ ಇಲ್ಲ, ಬರೀ ಸ್ಟ್ರಿಕ್ಟಾಗಿ ಸೀರಿಯಸ್ ಆಗೇ ಇರ್ತಾರೆ ಗುರುಗಳು. ನಿಮ್ಮ ಗುರುಗಳು ಯಾವತ್ತಷ್ಟೆಲ್ಲ ಸೀರಿಯಸ್ ಆಗಿಲ್ಲ, ಆದರೆ ವಿಚಾರಗಳನ್ನು ತಿಳಿಸ್ಬೇಕಾದ್ರೆ ಸ್ವಲ್ಪ ಸೀರಿಯಸ್ ಆಗಿರಬೇಕಾಗತ್ತಲ್ವಾ, ಅದಕ್ಕೋಸ್ಕರ. ಆಯಿತು, ಇನ್ನು ಸಮಯ ವೇಸ್ಟ್ ಮಾಡೋದು ಬೇಡ ಗುರುಗಳೇ, ಬೇಗ ತಿಳಿಸಿ, ರಾಶಿಫಲಕ್ಕೋಸ್ಕರ ಕಾಯ್ತಾ ಇದ್ದೀವಿ. ನಿಮ್ಗೆ ಎಷ್ಟು ಕಾತುರ ಇದೆಯೋ ರಾಶಿಫಲ ಅನ್ನೋದು ತಿಳಿಸ್ಲಿಕ್ಕೆ ನನಗೂ ಅಷ್ಟೇ ಕಾತುರ ಇದೆ. ಅದಕ್ಕೊಂದು ಸಮಯ ಅನ್ನೋದು ಬರಬೇಕಲ್ಲ, ಅದು ಬರುತ್ತೆ. ಈಗ ನಾನು ನಿಮ್ಮೆಲ್ರಿಗೂ ಕೂಡ ತಿಳಿಸ್ಬೇಕಾಗಿರ್ತಕ್ಕಂಥ ಪುಷ್ಪ ಅಂದರೆ ಈಗಾಗಲೇ ಹೇಳಿದ್ದೇನೆ ನೋಡಿ, ನಾನು ನಿಮ್ಗೆ ಇನ್ನೂ ತೋರ್ಸೋಕ್ಕಿಲ್ಲ, ಆಗಲೇ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸಿಬ್ಬಂದಿ ವರ್ಗ ನಾನು ತೊಗೊಳ್ಬೇಕಾದ್ರೆ ನಿಮ್ಮೆಲ್ರಿಗೂ ಕೂಡ ತೋರಿಸ್ಲಿಕ್ಕೆ ವ್ಯವಸ್ಥೆ ಮಾಡಿಬಿಟ್ರು. ಇರಲಿ, ಈಗ ತಾವೆಲ್ಲರೂ ಕೂಡ ನೋಡಿ, ನಾನು ಇಷ್ಟೊಂದು ಇಟ್ಕೊಂಡ್ರೆ ನಿಮ್ಗೆ ಗೊತ್ತಾಗೋದಿಲ್ಲ. ಈಗ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ನೋಡಿ, ಈ ರೀತಿಯಾಗಿರ್ತಕ್ಕಂಥದ್ದು ನೋಡ್ತಾ ಇದ್ದೀರಿ. ಈಗ ನಿಮ್ಗೆ ಆಗಲೇ ನಿಮ್ಮೆಲ್ರಿಗೂ ಕೂಡ ಗೊತ್ತಾಗಿರುತ್ತೆ ಇದು ಯಾವುದು ಅಂತ. ಇದನ್ನು ನಂದಬಟ್ಲು ಅಂತ ಹೇಳ್ತಾರೆ ಮತ್ತು ನಂದಿ ಬಟ್ಲು ಅಂತಲೂ ಕೂಡ ಹೇಳ್ತಾರೆ. ನಂದಬಟ್ಲು, ನಂದಿ ಬಟ್ಲು ಎರಡೂ ಕೂಡ ಇದಕ್ಕೆ ಮೊದಲಿಂದನೂ ಕೂಡ ಕರೀತಕ್ಕಂಥ ಹೆಸರೇ. ಇದಕ್ಕೆ ಬೇರೆ ನಾಮಾಂಕಿತ ಯಾವುದೂ ಇಲ್ಲ. ಮೊನ್ನೆಯ ಕಾರ್ಯಕ್ರಮದಲ್ಲಿ ನನಗೊಬ್ಬರು ಹೀಗೆ, ನನಗೆ ಅಂತಲ್ಲ ಗುರುಗಳಿಗೆ, ಮಹರ್ಷಿವಾಣಿ ಕಾರ್ಯಕ್ರಮಕ್ಕೊಂದು ಕರೆ ಮಾಡಿ, ಮಂಗಳೂರಿನಿಂದ ತಾಯಿ ಕರೆ ಮಾಡಿ ಹೇಳಿದ್ರು, ಗುರುಗಳೇ ನೀವು ತಿಳಿಸ್ತಕ್ಕಂಥ ವನಸಿರಿ ಮಂಗಳೂರು ಭಾಷೆಯಲ್ಲಿ, ಆ ಒಂದು ಭಾಷೆಯಲ್ಲಿ ಯಾವ ರೀತಿ ಬರುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡಿ ಗುರುಗಳೇ ಅಂತ ಹೇಳಿದ್ರಿ. ಆದರೆ ಅಮ್ಮ, ಇದಕ್ಕೆ ತಾವು ಯೋಚನೆ ಮಾಡ್ತಕ್ಕಂಥದ್ದು ಬೇಡ, ಇದಕ್ಕೆ ನಂದಿ ಬಟ್ಲು ಮತ್ತು ನಂದಬಟ್ಲು ಅಂತ ಹೇಳ್ತಾರೆ. ನಿಮ್ಮ ಕಡೆನೂ ಕೂಡ ಹಾಗೆ ಕರೀತಾರೆ ಅಂತ ನಾನು ಕೇಳ್ಪಟ್ಟೆ, ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನಂದಬಟ್ಲು, ನಂದಿ ಬಟ್ಲು ಅಂತ ಹೇಳಿ ಈ ಪುಷ್ಪದ ಹೆಸರು. ಇನ್ನು ಗುರುಗಳೇ, ನಂದಬಟ್ಲು, ನಂದಿ ಬಟ್ಲು ಅಂತ ನೀವು ಹೇಳಿದ ತಕ್ಷಣ ನನಗೆ ಗೊತ್ತಾಯ್ತು, ಹಾಂ ಪರಶಿವನಿಗೆ ಲಿಂಕ್ ಇದೆ ಅಂತ ಗೊತ್ತಾಯ್ತು. ಹಾಂ, ಹೇಗೆ ಪರಶಿವನಿಗೆ ಲಿಂಕ್ ಇದೆಯೋ ಅದೇ ರೀತಿ ಈ ಒಂದು ನಂದಿ ಬಟ್ಲು ಪುಷ್ಪವನ್ನು ಉಪಯೋಗಿಸ್ತಕ್ಕಂಥದ್ದು ಸ್ವಲ್ಪ ಕಡಿಮೆನೆ. ಆದರೆ ಈ ನಂದಿ ಬಟ್ಲು ಪುಷ್ಪದಲ್ಲಿರ್ತಕ್ಕಂಥ ಶಕ್ತಿ ನಿಜಕ್ಕೂ ಬಹಳ ಅಪಾರ. ಎಷ್ಟು ಶಕ್ತಿ ಇದೆ ಗೊತ್ತಾ ಈ ಒಂದು ನಂದಿ ಬಟ್ಲು ಪುಷ್ಪದಲ್ಲಿ? ನಾವು ಅಂದ್ಕೊಂಡಿದ್ವಿ ಇಷ್ಟು ದಿವಸ ಏನೋ ಒಂದು ಮಲ್ಲಿಗೆ ಪುಷ್ಪ ಥರ ಕಾಣುತ್ತಪ್ಪ, ಒಂದು ರೀತಿ ನೋಡಿದ್ರೆ ಎಲ್ಲೋ ಒಂದು ಕಡೆ ಸುಗಂಧನೂ ಕಡಿಮೆನೆ, ಸುಗಂಧನೂ ಸ್ವಲ್ಪ ಕಡಿಮೆನೆ. ಆದರೆ ಈ ಪುಷ್ಪ ನೋಡೋದ್ರಲ್ಲಿರೋ ಆನಂದನೇ ಬೇರೆ. ಮಲ್ಲಿಗೆ ಪುಷ್ಪ ಥರ ಕಾಣುತ್ತೆ, ಆದರೆ ಮಲ್ಲಿಗೆ ಇಷ್ಟು ದೊಡ್ಡದಿಲ್ಲ, ಬರುತ್ತೆ ಸ್ವಲ್ಪ ಚಿಕ್ಕದೆ, ಆದರೆ ಕಾಣಲಿಕ್ಕೆ ಮಾತ್ರ ಮಲ್ಲಿಗೆ ಪುಷ್ಪ ಥರನೇ ಕಾಣುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಅದ್ಭುತವಾಗಿದೆ ಪುಷ್ಪ ಇದು. ಈ ರೀತಿಯಾಗಿರ್ತಕ್ಕಂಥದ್ದು ಪುಷ್ಪ. ಗುರುಗಳೇ, ಇಷ್ಟು ದಿವಸ ಬರೀ ವನಸಿರಿಗಳು ಅಂದರೆ ಎಲೆಗಳಲ್ಲಿ ಮಾತ್ರ, ಎಲೆನೋ ಬೇರೋ ಕಾಂಡನೋ ಅದರ ಒಂದಷ್ಟು ವಿಚಾರಗಳಿಗೆ ಮಾತ್ರ ನೀವು ವನಸಿರಿ ಅಂತಿದ್ರಿ. ಇವತ್ತೇನು ಗುರುಗಳೇ ಪುಷ್ಪ ತೊಗೊಂಬಂದಿದ್ರಿ, ಪುಷ್ಪದಲ್ಲೂ ಏನಾದರೂ ವನಸಿರಿ ಇದೆಯಾ? ಹೌದು ಇದೆ, ನಾವು ಇಷ್ಟು ದಿವಸ ಗೊತ್ತಿರಲಿಲ್ಲ ಅಷ್ಟೇ. ಈ ಒಂದು ಪುಷ್ಪದಲ್ಲಿರ್ತಕ್ಕಂಥ ಶಕ್ತಿ ನೋಡಿ, ಇದರಲ್ಲಿ ಒಂದಷ್ಟು ವಿಚಾರಗಳನ್ನು ತಿಳಿಸ್ತೀನಿ, ಅದನ್ನು ತಾವು ಪಾಲಿಸಿ. ಇನ್ನೊಂದಷ್ಟು ವಿಚಾರಗಳನ್ನು ಸೂಕ್ತ ಆಯುರ್ವೇದ ಆ ಒಂದು ಶಕ್ತಿಯನ್ನು ಉಳ್ಳಿರ್ತಕ್ಕಂಥವ್ರು, ಜ್ಞಾನವನ್ನು ಉಳ್ಳಿರ್ತಕ್ಕಂಥವ್ರು, ಆಮೇಲೆ ಆ ಕ್ಷಣ ನಿಮಗೆ ಸಂಪೂರ್ಣವಾಗಿ ಅದರಲ್ಲಿ ತೀವ್ರ ಮಾಹಿತಿಯನ್ನು ಉಣಬಡಿಸ್ತಕ್ಕಂಥವ್ರು, ಅದನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದನ್ನು ನಿಮಗೆ ತೋರಿಸ್ಕರ್ತಕ್ಕಂಥವ್ರ ಹತ್ರ ಹೋಗಿ ತಾವು ಅದನ್ನು ಬಳಸ್ತಕ್ಕಂಥದ್ದು ಉತ್ತಮ. ಈಗ ನಾನು ತಿಳಿಸ್ತಕ್ಕಂಥ ವನಸಿರಿ, ಆದರೆ ನಾನು ತಿಳಿಸ್ದೆ ಅಂತೇಳಿ ತಾವು ಅದನ್ನು ಡೈರೆಕ್ಟಾಗಿ ಉಪಯೋಗಿಸ್ತಕ್ಕಂಥದ್ದು ಬೇಡ. ಯಾಕೆಂದರೆ ನಾರ್ಮಲ್ ಆಗಿ ಬಾಯಲ್ಲಿ ಹೇಳ್ತಕ್ಕಂಥದ್ದು ಬೇಡ. ನಿಮ್ಮ ಕಣ್ಣು ಮುಂದೆ ಅದನ್ನು ಹೇಗೆ ಉಪಯೋಗಿಸ್ಬೇಕು, ಯಾವ ಪ್ರಮಾಣದಲ್ಲಿ ಉಪಯೋಗಿಸ್ಬೇಕು ಅಂತ ತಿಳಿಸ್ಕೊಡೋದು ಬೇರೆ. ನಾನು ಎಲ್ಲೋ ಒಂದು ಕಡೆ ಅಂದ್ಕೊಳ್ತೀನಿ ಇದರಲ್ಲಿ ಸೂಕ್ಷ್ಮ ವಿಚಾರಗಳಿದೆ, ಅದನ್ನು ನಾನು ತಿಳಿಸ್ಕೊಡೋದು ಬೇಡ ಅಂತೇಳಿ. ಯಾಕೆಂದರೆ ಯಾರು ಬೇಡ ಅಂತಾರೋ ಬೇಡ ಅಂದಿದ್ದ ಕೆಲಸವನ್ನು ಅಗತ್ಯವಾಗಿ ಮಾಡ್ಲಿಕ್ಕೆ ಹೋಗಿ ಆಮೇಲೆ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಡ್ತೀರ, ಸ್ವಲ್ಪ ಕಷ್ಟ. ಯಾಕೆಂದರೆ ಸೂಕ್ಷ್ಮ ಜಾಗಗಳಲ್ಲೂ ಕೂಡ ಬಳಸ್ತಕ್ಕಂಥದ್ದು. ಇನ್ನು ಈ ಒಂದು ನಂದಿ ಬಟ್ಲು ಪುಷ್ಪ ಮಾತ್ರ ನಿಜಕ್ಕೂ ಇದನ್ನು ಸಂಪೂರ್ಣವಾಗಿ ತಾವು ಮೊದಲನೇ ರೆಸಿಪಿ ಅಂದರೆ ಮೊದಲನೇ ಒಂದು ಔಷಧಿಯ ಗುಣವನ್ನು ತಿಳಿಸೋದಾದರೆ, ಒಂದು ನಂದಿ ಬಟ್ಲು ಪುಷ್ಪ, 1 ಗ್ಲಾಸ್ ನೀರು ಮತ್ತು ಸ್ವಲ್ಪ ಕಲ್ಸಕ್ಕರೆ ಮತ್ತು ಸ್ವಲ್ಪ ಜೀರಿಗೆ. ಒಂದು ನಂದಿ ಬಟ್ಲು ಪುಷ್ಪ, 1 ಗ್ಲಾಸ್ ನೀರು, ಕಲ್ಸಕ್ಕರೆ, ಜೀರಿಗೆ, ಇವು ಮೂರನ್ನೂ ಕೂಡ ಚೆನ್ನಾಗಿ ಕುದಿಸ್ಬೇಕು. ಆ 1 ಗ್ಲಾಸ್ ನೀರನ್ನು ಹಾಕಿ ಕುದಿಸ್ಬೇಕು. ಕುದಿಸಿ ಅದರಿಂದ ಬಂದಿರತಕ್ಕಂಥ ರಸವನ್ನು ತಾವು ಒಂದು ವಾರ ಪ್ರತಿನಿತ್ಯ ಅದನ್ನು ಸೇವಿಸೋದ್ರಿಂದ, ಏನಕ್ಕೆ ಕಲ್ಸಕ್ಕರೆ ಹಾಕಿ ಅಂತಂದೆ ಅಂದರೆ, ಈ ಒಂದು ನಂದಿ ಬಟ್ಲು ಪುಷ್ಪದ ಆ ಒಂದು ಕ್ಷಾರ ಅಂದರೆ ಸ್ವಲ್ಪ ಏನಪ್ಪ ಅಂದರೆ ಕಹಿ, ಇದರಲ್ಲಿ ಹಾಲು ಕೂಡ ಬರುತ್ತಲ್ಲ, ಅದು ಸ್ವಲ್ಪ ಕಹಿ ಬರುತ್ತೆ ನಿಮಗೆ. ಅದು ಸೇವನೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ, ಕ್ಷಾರ ಕಹಿ ನಿಮ್ಮ ಗಂಟ್ಲಿಗೆ ಅಷ್ಟಾಗಿ ಅದು ಸ್ಪಂದಿಸೋದಿಲ್ಲ, ಆಮೇಲೆ ನಿಮ್ಮ ದೇಹ ಒಪ್ಪೋದಿಲ್ಲ.
ಯಾಕೆಂದರೆ ಅಷ್ಟು ಕಹಿ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸಿಹಿ ಬೇಕಲ್ಲ, ಅದಕ್ಕೋಸ್ಕರ ಸಕ್ಕರೆಯನ್ನು ಇದಕ್ಕೆ ಬಳಸಿ ಅಂತ ಹೇಳಿದ್ದೀನಿ. ನೋಡಿ, ನಾನು ಇಲ್ಲೂ ಹೇಳ್ತಾ ಇದ್ದೇನೆ, ಇದಕ್ಕೆ ತಾವು ಈ ನಾರ್ಮಲ್ ಆಗಿ ತಾವು ಅಂಗಡಿಯಿಂದ ತೊಗೊಂಡು ಬರ್ತೀರಲ್ಲ ಸಂಪೂರ್ಣವಾಗಿ ಚಿಕ್ಕ ಚಿಕ್ಕ ಸಕ್ಕರೆಗಳು, ಅದನ್ನು ಉಪಯೋಗಿಸಬಾರ್ದು. ಅದು ಪಾಲಿಶು, ಅದು ಬೇಡ, ಅದು ಆರೋಗ್ಯಕರ ಅಲ್ಲ, ಅದು ಅನಾರೋಗ್ಯಕ್ಕೆ ತುತ್ತಾಗ್ತಕ್ಕಂಥದ್ದು. ಕಲ್ ಸಕ್ಕರೆ ಬರುತ್ತೆ, ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ, ಕಲ್ ಸಕ್ಕರೆ ಬರುತ್ತೆ. ಅದನ್ನೂ ಅಷ್ಟೇ ಜಾಸ್ತಿ ಬೇಡ, ಸ್ವಲ್ಪ ಲೈಟಾಗಿ ನಿಮ್ಮ ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಹಾಕಿ, ಜೀರಿಗೆಯನ್ನು ಹಾಕಿ, 1 ಗ್ಲಾಸ್ ನೀರನ್ನು ಹಾಕಿ, 1 ನಂದಿ ಬಟ್ಲು ಪುಷ್ಪವನ್ನು ಅದರೊಳಗಡೆ ಹಾಕಿ ಕುದಿಸಿ ಆ ನೀರನ್ನು ಕುಡಿಯೋದ್ರಿಂದ ನಿಮ್ಮ ಕಣ್ಣಿನ ಸಮಸ್ಯೆಗಳು ದೂರ ಆಗತ್ತೆ, ಕಿಡ್ನಿ ಸ್ಟೋನ್ ದೂರ ಆಗತ್ತೆ, ಕಣ್ಣಿನ ಸಮಸ್ಯೆ ದೂರ ಆಗತ್ತೆ, ಕಿಡ್ನಿ ಸ್ಟೋನ್ ದೂರ ಆಗತ್ತೆ. ಆಮೇಲೆ ದೇಹದಲ್ಲಿರ್ತಕ್ಕಂಥ ಅಸಿಡಿಟಿ, ಗ್ಯಾಸ್ಟ್ರಿಕ್ ದೂರ ಆಗತ್ತೆ. ಇದೆಲ್ಲವೂ ಕೂಡ ದೂರ ಆಗತ್ತೆ. ಇದರಲ್ಲಿ ಮತ್ತೊಂದು ವಿಚಾರ ಇದೆ, ಏನಪ್ಪ, ದೇಹದ ಮೇಲೆ ಗಜ್ಜಿ, ತುರಿಕೆ ಮತ್ತು ಅಲರ್ಜಿ ಸಮಸ್ಯೆ ಇರತಕ್ಕಂಥವ್ರು, ಇದು ಒಂದು ಕಡೆ ಆದರೆ, ಮತ್ತು ಅತಿಯಾದ ತಲೆನೋವು ಇರತಕ್ಕಂಥವ್ರಿಗೆ ಏನು ಮಾಡಬೇಕಂದ್ರೆ 1 ನಂದಿ ಬಟ್ಲು ಪುಷ್ಪವನ್ನು ಸಂಪೂರ್ಣವಾಗಿ ಜಜ್ಜಿ ಅದರ ರಸವನ್ನು ಸ್ವಲ್ಪ ಕೊಬ್ಬರಿ ಎಣ್ಣೆಗೆ ಮಿಶ್ರಣವನ್ನು ಮಾಡಿ ನಿಮ್ಮ ನೆತ್ತಿಗಿಟ್ಕೊಂಡ್ರೆ ನಿಮಗೆ ತಲೆನೋವು ಆದಷ್ಟು ಬೇಗ ಕಡಿಮೆ ಆಗತ್ತೆ ಮತ್ತು ಕಣ್ಣಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಕಣ್ಣು ಮಂಜಾಗ್ತಕ್ಕಂಥದ್ದು ಅದು ಕೂಡ ಕಡಿಮೆ ಆಗತ್ತೆ. ಅದಾದ ಮೇಲೆ ಎಲ್ಲಿ ನಿಮಗೆ ಅಲರ್ಜಿ ಇದೆ, ಎಲ್ಲಿ ನಿಮಗೆ ಅಂದರೆ ಒಂದು ಸ್ವಲ್ಪ ತುರಿಕೆ ಇದೆ, ಬೇರೆ ರೀತಿ ಚರ್ಮ ಸಮಸ್ಯೆಗಳಿದೆ, ಗಾಯ ಆಗಿರತಕ್ಕಂಥ ಜಾಗ ಒಣಗಿಲ್ಲ ಇನ್ನು, ಆ ಜಾಗ ಆದಷ್ಟು ಬೇಗ ಕ್ಲಿಯರ್ ಆಗಬೇಕು ಅಂದರೆ ಈ ಒಂದು ಪುಷ್ಪದಿಂದ ಮಾಡಿರ್ತಕ್ಕಂಥ ರಸ, ಆ ರಸದಿಂದ ಆ ಒಂದು ಎಣ್ಣೆ ಮಿಶ್ರಣವಾಗಿರ್ತಕ್ಕಂಥ ಅದನ್ನು ನೀವು ಲೇಪನ ಮಾಡಿದ್ರೆ ಅದು ಕೂಡ ಕ್ಷಣ ಮಾತ್ರದಲ್ಲೇ ಗುಣವಾಗ್ತಕ್ಕಂಥ ಇರುತ್ತೆ. ಇದು ಒಂದು ರೀತಿ ಆದರೆ, ಕಡೆಯದಾಗಿ ತಿಳಿಸ್ಕೊಡ್ತಕ್ಕಂಥ ಮತ್ತೊಂದು ವಿಚಾರ ಇದೆ. ಕಾಯ್ತಾ ಇರಿ, ಒಳ್ಳೆಯದಾಗಲಿ, ಶುಭವಾಗಲಿ. ಹಿಂದಿನ ಭಾಗದಲ್ಲಿ ತಿಳಿಸ್ಬೇಕಾದ್ರೆ ನಂದ ಬಟ್ಲು ಪುಷ್ಪದ ಬಗ್ಗೆ ತಿಳಿಸ್ತಾ ಇದ್ದೆ. ನೋಡಿ, ಈಗಲೂ ಹೇಳ್ತಾ ಇದ್ದೀನಿ, ಇಂದಿನ ಭಾಗದಲ್ಲಿ ತಿಳಿಸ್ಕೊಟ್ಟಿರ್ತಕ್ಕಂಥ ವನಸಿರಿಯ ಔಷಧಿಯನ್ನೂ ಕೂಡ ತಾವು ನಾನು ಹೇಳದೆ ಹೌದು ಬಿಸಿನೀರಲ್ಲಿ ಕುದಿಸಿ ಕಲ್ಸಕ್ಕರೆ ಹಾಕಿ ಜೀರಿಗೆ ಹಾಕಿ ಅದನ್ನು ತಾವು ಆ ನೀರನ್ನು ಸೇವನೆ ಮಾಡಿ ಅಂಥೇಳಿ ಅದನ್ನು ಸೇವನೆ ಮಾಡಬೇಕಾದ್ರೂ ಕೂಡ ಸಾಧಾರಣವಾಗಿ ನಿಮ್ಮ ಒಂದು ಊರು ಅಂದರೆ ಅಲ್ಲಿ ಆಯುರ್ವೇದದ ಜಾಗನೋ ಅಂಗಡಿಯೇನೋ ಇಲ್ಲಾಂದ್ರೆ ಒಂದು ಆಸ್ಪತ್ರೆ ಇದ್ದೇ ಇರುತ್ತೆ. ನಾನು ನಿಮಗೆ ಒಂದು ಸಲಹೆಯನ್ನು ಕೊಟ್ಟೆ, ಇಂಥದ್ದೊಂದು ಔಷಧಿ ಇದೆ ಕಿಡ್ನಿ ಸ್ಟೋನಿಗೆ, ಕಣ್ಣಿನ ಸಮಸ್ಯೆಗೆ. ನೋಡಿ, ಇಲ್ಲಿ ಈ ಒಂದು ಪುಷ್ಪವನ್ನು ಮತ್ತೊಂದು ರೀತಿ ಉಪಯೋಗಿಸ್ತಾರೆ. ಆ ಪುಷ್ಪವನ್ನು ಸಂಪೂರ್ಣವಾಗಿ ಜಜ್ಜಿ ಆ ಒಂದು ರಸವನ್ನು ಕಣ್ಣಿನ ಒಳಗಡೆ ಬಿಟ್ಕೊಂಡ್ರೆ ಕಣ್ಣಿನ ಪೊರೆ ಬರ್ತಕ್ಕಂಥದ್ದಾಗಲಿ, ಮಂಜಾಗ್ತಕ್ಕಂಥದ್ದಾಗಲಿ, ಆಮೇಲೆ ಈ ಒಂದು ಕಣ್ಣಲ್ಲಿ ಒಂದು ಪವರ್ ಸಮಸ್ಯೆ ಇರ್ತಕ್ಕಂಥ ಅಂದರೆ ದೂರದ ಅಕ್ಷರಗಳು ಕಾಣೋದಿಲ್ಲ, ದೂರದಲ್ಲಿರ್ತಕ್ಕಂಥವು ಕಾಣೋದಿಲ್ಲ, ಇಲ್ಲ ದೂರದಲ್ಲಿರ್ತಕ್ಕಂಥವು ಕಾಣುತ್ತೆ, ಹತ್ರದಲ್ಲಿರ್ತಕ್ಕಂಥವ್ರು ಕಾಣೋದಿಲ್ಲ. ಇಂತಹ ಕಣ್ಣಿನ ಸಮಸ್ಯೆ, ಕಣ್ಣು ಉರಿತಕ್ಕಂಥದ್ದು, ಯಾವಾಗಲೂ ಕಣ್ಣು ಕೆಂಪಾಗಿರ್ತಕ್ಕಂಥದ್ದು, ಕಣ್ಣಿನಲ್ಲಿ ಗರಿಜಿರ್ತಕ್ಕಂಥದ್ದು, ಇದೆಲ್ಲದನ್ನು ಕೂಡ ದೂರ ಆಗಬೇಕು ಅಂದರೆ ಈ ಒಂದು ನಂದಬಟ್ಲು ಪುಷ್ಪವನ್ನು ಸಂಪೂರ್ಣವಾಗಿ ನೀವು ಹಿಂಡಿ ಅದರ ರಸವನ್ನು ನಿಮ್ಮ ಕಣ್ಣಲ್ಲಿ ಹಾಕ್ಕೊಂಡ್ರೆ ಈ ಸಮಸ್ಯೆಗಳೆಲ್ಲ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾರೆ. ಹೌದು, ಆಗತ್ತೆ ಹಂಗಂತ ಹೇಳಿ ಶ್ರೀನಿವಾಸ್ ಗುರುಗಳು ಹೇಳಿದ್ರು ನಾವು ಹಿಂಗೆ ಹಿಂಡಿದ್ವಿ, ನಾವು ಆ ರಸವನ್ನು ಹಾಕ್ಕೊಂಡ್ಬಿಟ್ವಿ ಅಂತಲ್ಲ. ದಯವಿಟ್ಟು ನಿಮ್ಮೆಲ್ಲರಲ್ಲೂ ಕೂಡ ಒಂದು ಮನವಿಯನ್ನು ಮಾಡ್ತಾ ಇದ್ದೇನೆ, ನಿಜವಾಗ್ಲೂ ಕೂಡ ಔಷಧಿಯ ಗುಣಗಳಿದೆ, ಅಪಾರವಾದ ಔಷಧಿಯ ಲಕ್ಷಣಗಳಿದೆ ನಂದಬಟ್ಲು ಪುಷ್ಪದಲ್ಲಿ. ಆದರೆ ನಾನು ನಿಮಗೆ ಸಲಹೆಯನ್ನು ಕೊಟ್ಟಿದ್ದೇನೆ, ಅದರ ಉಪಯೋಗ ಯಾವ ರೀತಿ ಮಾಡಬೇಕು ಎಂಬತಕ್ಕಂಥದ್ದನ್ನು ನಾನು ತಿಳಿಸ್ಕೊಡಬಲ್ಲೆ. ಆದರೆ ನೀವು ಒಬ್ಬರ ಹತ್ರ ಪಕ್ಕದಲ್ಲಿ ನಿಂತು ಅದನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದನ್ನು ತಾವು ಸಂಪೂರ್ಣವಾಗಿ ನಿಮ್ಮ ಕಣ್ಣು ಮುಂದೆ ಅದನ್ನು ಜ್ಞಾನವನ್ನು ಸಂಪೂರ್ಣವಾಗಿ ತೋರಿಸ್ಕೊಟ್ಟು ಅದು ಯಾವ ಪ್ರಮಾಣದಲ್ಲಿ ಉಪಯೋಗಿಸ್ಬೇಕು, ಎಂತಿಗೂ ಉಪಯೋಗಿಸ್ಬೇಕು, ಎಷ್ಟು ಸರಿಸಮ ಪ್ರಮಾಣವಾಗಿ ಉಪಯೋಗಿಸ್ಬೇಕು ಅನ್ನೋದನ್ನು ತಾವು ಅರ್ಥಕೊಳ್ಳೋದಕ್ಕಿಂತ ನಾನೇನಾದರೂ ಡೈರೆಕ್ಟಾಗಿ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ತೋರಿಸಿದೆ, ತಾವೊಂದು ಟಿ ವಿಯಲ್ಲಿ ನೋಡ್ತಾ ಇರ್ತೀರಿ, ನಾನೇನು ಮಾಡ್ತೀನಿ ಇಷ್ಟೇ ಪ್ರಮಾಣದಲ್ಲಿ ನೋಡಿ ಹಿಂಗೆ ಅನ್ನಿ ನೀವು ಈ ರಸವನ್ನು ತಗೊಳ್ಳಿ ಈಗ ಹಾಕ್ಕೊಳ್ಳಿ ಅಂದರೆ ತಾವು ಯಾರೂ ಕೂಡ ಅದನ್ನು ಫಾಲೋ ಮಾಡೋದಿಲ್ಲ. ಎಲ್ಲೋ ಒಂದು ಕಡೆ ಹೆಚ್ಚು ಕಡಿಮೆ ಆಗೇ ಆಗುತ್ತೆ. ಹಂಗಂತ ಹೇಳಿ ನೋಡಿ, ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ಜಾಗ ಕಣ್ಣಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಕಷ್ಟ. ನಾನು ಹೇಳ್ತೀನಿ, ನಾನು ಧೈರ್ಯವಾಗಿ ಹೇಳ್ತೀನಿ, ನೀವೊಂದು ವನಸಿರಿಯನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ. ಆದರೆ ಅಷ್ಟೇ ಜೋಪಾನವಾಗಿ ತಾವು ಉಪಯೋಗಿಸ್ಕೊಳ್ಬೇಕಾಗತ್ತೆ. ಆದರೆ ಎಲ್ಲೋ ಒಂದು ಕಡೆ ನಾವೆಷ್ಟೇ ಕೇರ್ಫುಲ್ ಆಗಿದ್ರೂ ಕೂಡ ಕಣ್ಣಿನ ಸಮಸ್ಯೆ ಅಲ್ವಾ, ಸ್ವಲ್ಪ ಇದಕ್ಕೆ ಸೂಕ್ತ ಮಾರ್ಗದರ್ಶನ ಬಹಳ ಉತ್ತಮ. ನಾನು ನಿಮ್ಮೆಲ್ಲರಿಗೂ ಕೂಡ ಒಂದು ಸಲಹೆ ಕೊಟ್ಟಿದ್ದೇನೆ. ಆ ಸಲಹೆಯನ್ನು ನಿಮ್ಮ ಹತ್ರ ಎಲ್ಲಾದರೂ ಆಯುರ್ವೇದದ ಆ ಒಂದು ಶಾಲೆ ಇದೆಯೋ ಇಲ್ಲಾಂದರೆ ಆಯುರ್ವೇದದ ಆಸ್ಪತ್ರೆ ಇದೆಯೋ ಅಲ್ಲಿ ಹೋಗಿ ಕೇಳಿ ಅದನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದನ್ನು ತಾವು ತಿಳ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ರಾಶಿ ಫಲವನ್ನು ಪ್ರಾರಂಭ ಮಾಡೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ.
ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಪ್ರಾರಂಭದ ಹಂತದಲ್ಲಿ ಸ್ವಲ್ಪ ಮಂದಗತಿಯಿಂದ ಸಾಕ್ತಕ್ಕಂಥದ್ದು, ಎಡವತಕ್ಕಂಥದ್ದೇ. ಭಾನುವಾರ ಗುರುಗಳೇ, ಏನು ಇವತ್ತು ನೀವು ಮೇಷರಾಶಿಯವ್ರಿಗೆ ಹಿಂಗೆ ಹೇಳಿದ್ರಲ್ಲ ಅಂತ ಹೇಳೋದಾದರೆ, ಭಾನುವಾರ ಇವತ್ತಿನ ದಿವಸ ತಮ್ಮೆಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿ ಬೇಕು ಅಂತ ನಿಮ್ಮ ಮನಸ್ಸಲ್ಲಿದೆ ಮತ್ತು ದೂರ ಪ್ರಯಾಣ ಮಾಡಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಒಂದು ಆಸೆ ಇದೆ. ಆದರೆ ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಮೇಷರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಎಲ್ಲೋ ಒಂದು ಕಡೆ ಇವತ್ತಿನ ದಿವಸ ಬೆಳಗ್ಗೆ ಎದ್ದಾಗಲಿಂದನೂ ಕೂಡ ಒಂದು ಆಲಸ್ಯತನ, ಏನೋ ಒಂಥರ ಲೇಸಿನೆಸ್ಸು, ಮನೆಯಲ್ಲೂ ಕೂಡ ಅಷ್ಟಾಗಿ ನೆಮ್ಮದಿಯಾಗಿ ಇರೋಕ್ಕಾಗ್ತಾ ಇಲ್ಲ, ಸ್ಪಂದಿಸ್ಲಿಕ್ಕೆ ಇಲ್ಲ, ಯಾರ ಜೊತೆನೂ ಕೂಡ ನೆಮ್ಮದಿಯಾಗಿ ಕೂತ್ಕೊಳ್ಳಿಕ್ಕೂ ಆಗ್ತಾ ಇಲ್ಲ, ಅವಶ್ಯಕತೆ ಇಲ್ಲದೆ ಇರತಕ್ಕಂಥ ವಿಚಾರಗಳು ಕೂಡ ಕಿರಿಕಿರಿ. ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಇಂತಹ ಒಂದು ಪರಿಸ್ಥಿತಿಯನ್ನು ಮೇಷರಾಶಿಯಲ್ಲಿ ಇರ್ತಕ್ಕಂಥವ್ರು ಎದುರಿಸ್ತೀರಿ. 2 ಗಂಟೆ ಆದ ನಂತರ ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಒಂದಿಷ್ಟು ಸುಖ ಶಾಂತಿ ನೆಮ್ಮದಿಯನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ 1 ಚಿಟಿಕೆ ಉದ್ದಿನ ಬೇಳೆ, 1 ಚಿಟಿಕೆ ಗೋಧಿ, 1 ಚಿಟಿಕೆ ಉದ್ದಿನ ಬೇಳೆ, 1 ಚಿಟಿಕೆ ಗೋಧಿಯನ್ನು ತಾವು ದೃಷ್ಟಿ ತೆಗೆದು ಹಸಿರು ಗಿಡದ ಬುಡಕ್ಕೆ ಹಾಕೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಪ್ಪದೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದು ಇರ್ತೀರಿ. ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವುಂಟಾಗ್ತಕ್ಕಂಥ ಪರಿಸ್ಥಿತಿ. ಒಂದು ರೀತಿ ಹೇಳೋದಾದರೆ, ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ದೂರವಾರ ಪ್ರಯಾಣ ಅವಶ್ಯಕತೆ ಇಲ್ಲ, ಬೇಡ. ಇವತ್ತು ಒಂದು ದಿವಸ ದೂರವಾರ ಪ್ರಯಾಣ ಮಾಡ್ತಕ್ಕಂಥ ವಿಚಾರವಾಗಲಿ, ಮಾರ್ಗ ಮಧ್ಯದಲ್ಲಿ ವಾಹನವನ್ನು ತಾವು ಚಲಾಯಿಸ್ತಕ್ಕಂಥದ್ದಾಗಲಿ, ದಯವಿಟ್ಟು ಎಲ್ಲೋ ಒಂದು ಕಡೆ ಸ್ವಲ್ಪ ಅಷ್ಟು ಸಮಂಜಸಕರವಾಗಿಲ್ಲ ಅಂತಲೇ ಹೇಳ್ಬೋದು. ಸ್ವಲ್ಪ ಅಡೆತಡೆಗಳು ಎದುರಾಗ್ತಕ್ಕಂಥದ್ದೇ, ಸನ್ನಿಗ್ಧ ಪರಿಸ್ಥಿತಿಗಳು ಎದುರಾಗ್ತಕ್ಕಂಥದ್ದೇ. ತಪ್ಪು ನಿಮ್ದಿಲ್ಲ ಅಂದ್ರೂ ಕೂಡ ತಪ್ಪು ನಿಮ್ಮ ಮೇಲೆ ಹಾಕ್ತಕ್ಕಂಥವ್ರೆ. ನೀವು ಸುಮ್ಮನೆ ಇದ್ರೂ ಕೂಡ ನಿಮ್ಮ ಮೇಲೆ ಒಂದು ತಪ್ಪನ್ನು ಹೊರಿಸ್ತಕ್ಕಂಥವ್ರು. ನೀವೇನೊಂದು ಕೆಲಸ ಮಾಡಿದ್ರೂ ಕೂಡ ವಿರೋಧಗಳು ಎದುರಾಗುತ್ತೆ. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ನೆಮ್ಮದಿ ಎಂಬತಕ್ಕಂಥದ್ದು ಇರೋದಿಲ್ಲ. ಇದೆಲ್ಲವೂ ಕೂಡ ಎದುರಾಗ್ತಕ್ಕಂಥದ್ದು ಇರುತ್ತೆ. ಆದಷ್ಟು ಇವತ್ತಿನ ದಿವಸ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಮೌನದಿಂದ ಇರ್ತಕ್ಕಂಥದ್ದು ಬಹಳ ಉತ್ತಮ. ಎದುರುಗಡೆ ಇರತಕ್ಕಂಥ ವ್ಯಕ್ತಿ ಏನೇ ಸಮಸ್ಯೆ ಮಾಡಲಿ, ಯಾವುದನ್ನು ಕೂಡ ಮನಸ್ಸಿಗೆ ಹಾಕೊಂಬೇಡಿ. ಭಗವಂತ ಪರಮೇಶ್ವರನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಭಗವಂತಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದೇ. ಭಾನುವಾರ ಗುರುಗಳು ಮಿಥುನ ರಾಶಿಯವರಿಗೆ ಒಳ್ಳೆ ಅನುಗ್ರಹವನ್ನು ಕೊಟ್ಟರು, ಒಳ್ಳೆ ದಿನಚರಿಯನ್ನು ಕೂಡ ಹೇಳಿದ್ರು, ಒಳ್ಳೆ ಭವಿಷ್ಯವನ್ನು ಕೂಡ ಹೇಳಿದ್ರು, ದಿನ ಭವಿಷ್ಯವನ್ನು. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ನಿಜಕ್ಕೂ ಇವತ್ತಿನ ದಿವಸ ಬಹಳ ಚೆನ್ನಾಗಿದೆ. ಸುಖ ಶಾಂತಿ ನೆಮ್ಮದಿಯಿಂದ ಇರ್ತೀರಿ. ಭಾನುವಾರ ಬೇಕಾಗಿರೋದೇ ಅದು ನಿಮಗೆ ಭಗವಂತ ದಯಪಾಲಿಸಿರ್ತಕ್ಕಂಥದ್ದಿದೆ. ಆದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ 9 ವರ್ಷ ಒಳಗಡೆ ಇರತಕ್ಕಂಥ ಬಾಲಕಿಯರಿಗೆ, ಒಂದು 3 ರಿಂದ 4 ಜನ ಬಾಲಕಿಯರಿಗೆ, 4 ಜನ ಬಾಲಕಿಯರಿಗೆ, ಸಣ್ಣ ಮಕ್ಕಳು 9 ವರ್ಷ ಒಳಗಡೆ ಇರತಕ್ಕಂಥ ಬಾಲಕರಿಗೆ ಏನಾದರೂ ತಿಂಡಿ ತಿನಿಸನ್ನು ಕೊಟ್ಟು, ಸಿಹಿ ಖಾದ್ಯಗಳನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ, ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮಗೆ ಸಿಗ್ತಕ್ಕಂಥದ್ದಿರುತ್ತೆ. ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಆದಷ್ಟು ಬೇಗ ಕಾರ್ಯಸಿದ್ಧಿ ಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗೆ ಇರ್ತಕ್ಕಂಥದ್ದೇ. ಪ್ರಾರಂಭದ ಹಂತದಲ್ಲಿ ಬಹಳ ವೇಗವಾಗಿ ತಾವು ಮುಂದೆ ಹೋಗ್ತೀರಿ. ಆದರೆ ಎಲ್ಲೋ ಒಂದು ಕಡೆ ಇವತ್ತಿನ ದಿವಸ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಮಧ್ಯಾಹ್ನ 2:45 ಆಗ್ತಾ ಇದ್ದಂಗೆ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಚಂಚಲ ಪರಿಸ್ಥಿತಿಗೆ ಬಂದುಬಿಟ್ಟಿರುತ್ತೆ. ಏನಪ್ಪ ಅಂದರೆ, ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ನಿಮಗೊಂದು ಭಯ ಸೃಷ್ಟಿ ಆಗೋಗುತ್ತೆ. ಅಯ್ಯೋ, ನಾನು ಈ ಕೆಲಸ ಮಾಡ್ಬೋದಾ ಮಾಡಬಾರ್ದಾ, ನಾನು ಈ ಕೆಲಸ ಮಾಡಿದ್ರೆ ಎಡವು ಬಿಡ್ತೀನೇನೋ, ಅಯ್ಯೋ ಯಾಕೋ ಒಂಥರ ಭಯ ಆಗ್ತಾ ಇದೆಯಲ್ಲ, ಏನಕ್ಕೆ ಹಿಂಗೆ ಆಗ್ತಾ ಇದೆ, ಒಂಥರ ಸನ್ನಿಗ್ಧ ಪರಿಸ್ಥಿತಿ. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಆ ಒಂದು ಪ್ರಾರಂಭದಲ್ಲಿರ್ತಕ್ಕಂಥ ಆ ಒಂದು ಆಸಕ್ತಿ ಕಳ್ಕೊಂಡ್ಬಿಡ್ತೀರ. ಒಂಥರ ಮಂದಗತಿಯಿಂದ ಸಾಕ್ತಕ್ಕಂಥದ್ದು, ಭಯ ಎಂಬತಕ್ಕಂಥದ್ದು ನಿಮ್ಮನ್ನು ಕಾಡ್ತಾ ಇರುತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ, ಯಾವ ಹಿಡಿದ ಕೆಲಸವನ್ನು ಬಿಡ್ತಕ್ಕಂಥದ್ದೇ ಬೇಡ. ಸಮಸ್ಯೆಗಳೆದುರಾಗಲಿ, ಸಂಕಷ್ಟಗಳೆದುರಾಗಲಿ, ಗಣಪನನ್ನ ಪ್ರಾರ್ಥನೆಯನ್ನು ಮಾಡೋಣ. ಸಂಕಷ್ಟಹರ ಗಣಪ, ಅಂತಹ ಗಣಪನನ್ನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ. ಓಂ ಗಂ ಗಣಪತೆ ನಮಃ, ಓಂ ಗಂ ಗಣಪತೆ ನಮಃ, ಓಂ ಗಂ ಗಣಪತೆ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮಗೆ ಸಿಗುತ್ತೆ. ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಪ್ಪದೇ ಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಸಿಂಹರಾಶಿ.
ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ, ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದಿರುತ್ತೆ. ಇವತ್ತಿನ ದಿವಸ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಭೂಮಿಯ ವಿಚಾರವಾಗಿ ಏನಾದರೂ ಪ್ರಸ್ತಾಪ ಮಾಡೋದಾದರೆ, ಅದರ ಬಗ್ಗೆ ವ್ಯವಹಾರವನ್ನು ಮಾಡೋದಾದರೆ, ಇಲ್ಲಾಂದರೆ ಆ ಒಂದು ಜಾಗವನ್ನು ವೀಕ್ಷಣೆ ಮಾಡ್ತಕ್ಕಂಥದ್ದಾಗಲಿ, ಅಂದರೆ ಆ ಒಂದು ಜಾಗಕ್ಕೆ ಹೋಗಿ ಯಾವುದಾದ್ರೂ ಭೂಮಿಯನ್ನು ನೋಡ್ತಕ್ಕಂಥದ್ದಾಗಲಿ, ತೆಗೆದುಕೊಳ್ಬೇಕು ಎಂಬತಕ್ಕಂಥ ಮನಸ್ಥಿತಿಯಲ್ಲಿ ತಾವು ಅದರಲ್ಲಿ ವ್ಯವಹಾರ ಮಾಡ್ತಕ್ಕಂಥದ್ದಾಗಲಿ, ಯಾವುದಕ್ಕೂ ಕೂಡ ಅಷ್ಟು ಸೂಕ್ತವಾಗಿರ್ತಕ್ಕಂಥ ಸಮಯ ಇದೆಲ್ಲ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು. ಇವತ್ತೊಂದು ದಿವಸ ಭೂಮಿಯ ವಿಚಾರವಾಗಿ ಕೈ ಹಾಕ್ತಕ್ಕಂಥದ್ದನ್ನು ಬಿಟ್ಬಿಡಿ. ಅದ್ರ ಬಗ್ಗೆ ಏನನ್ನು ಕೂಡ ತಾವು ಒಂದು ಹೆಜ್ಜೆಯನ್ನು ಹಾಕ್ತಕ್ಕಂಥದ್ದಾಗಲಿ, ಪ್ರಸ್ತಾಪ ಮಾಡ್ತಕ್ಕಂಥದ್ದಾಗಲಿ, ಆಲೋಚನೆಯನ್ನು ಮಾಡ್ತಕ್ಕಂಥದ್ದಾಗಲಿ ಬೇಡ, ಅಷ್ಟು ಸಂಸ್ಕರವಾಗಿರ್ತಕ್ಕಂಥದ್ದಲ್ಲ. ಇವತ್ತು ಒಂದು ದಿವಸ ಅದನ್ನು ಬಿಟ್ಟು ತಾವು ಬೇರೆ ಕೆಲಸದ ಬಗ್ಗೆ ತಾವು ಮುಂದೆ ಹೋಗಿದ್ದೆ ಆದರೆ ಅಂದ್ಕೊಂಡಿರೋ ಕೆಲಸವನ್ನು ಇರೋದರಲ್ಲಿ ಸ್ವಲ್ಪ ಮಟ್ಟಿಗಾದರೂ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಮಹಾಲಕ್ಷ್ಮಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು 48 ಬಾರಿ ಪಠನೆ ಮಾಡಿ. ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಸಿಂಹರಾಶಿಯಲ್ಲಿರ್ತಕ್ಕಂಥವರು ಭೂವರಾಹ ಸ್ವಾಮಿಯನ್ನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಲೇಬೇಕು. ಭೂವರಾಹ ಸ್ವಾಮಿಯನ್ನ ಯಾರು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡ್ತಿರೋ, ನಿಮ್ಮ ಜಾಗಕ್ಕೆ ಯಾರಾದರೂ ಸಮಸ್ಯೆ ಮಾಡಬೇಕು ಅಂತ ಬಂದ್ರೂ ಕೂಡ ಅವರೂ ಕೂಡ ದೂರ ಆಗ್ತಕ್ಕಂಥವ್ರು ಇರ್ತಾರೆ. ಭೂವರಾಹ ಸ್ವಾಮಿಯನ್ನು ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗೆ ಸಿಗ್ತಕ್ಕಂಥದ್ದು ಇರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು, ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ತಾವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸದಲ್ಲೂ ಕೂಡ ಸಾಕಷ್ಟು ಹೆಚ್ಚಿನ ಕಾರ್ಯಸಿದ್ಧಿಯನ್ನು ತಾವೆಲ್ಲರೂ ಕೂಡ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಇವತ್ತಿನ ದಿವಸ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ವ್ಯಾಪಾರ ವ್ಯವಹಾರಗಳ ವಿಚಾರವಾಗಲಿ, ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರು, ಪ್ರತಿನಿತ್ಯದ ಆ ಒಂದು ದುಡಿಮೆಯನ್ನು ನಂಬಿ ಬದುಕ್ತಾ ಇರ್ತಕ್ಕಂಥವ್ರಿಗೆ ಯಾವುದೇ ರೀತಿ ಮೋಸ ಆಗ್ತಕ್ಕಂಥದ್ದಲ್ಲ. ಭಾನುವಾರ ಇವತ್ತಿನ ದಿವಸ ವ್ಯಾಪಾರ ಸ್ಥಾನದಲ್ಲೂ ಕೂಡ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಪ್ಪದೇ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ಹಳದಿ ವರ್ಣದಲ್ಲಿರ್ತಕ್ಕಂಥ ಪುಷ್ಪವನ್ನು ತೆಗೆದುಕೊಂಡು ಬಂದು ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ಇಡ್ತಕ್ಕಂಥದ್ದು ಬಹಳ ಉತ್ತಮ. ವ್ಯಾಪಾರವನ್ನು ಮಾಡ್ತಾ ಇರ್ತಕ್ಕಂಥ ಜಾಗ ಅಂತಲೇ ಅಲ್ಲ, ಪ್ರತಿಯೊಬ್ಬರೂ ಕೂಡ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಹಳದಿ ವರ್ಣದಲ್ಲಿರ್ತಕ್ಕಂಥ ಪುಷ್ಪವನ್ನು ನಿಮ್ಮ ವಸ್ತುಗೃಹದಲ್ಲಿ ಇಡ್ತಕ್ಕಂಥದ್ದಾಗಲಿ, ನಿಮ್ಮ ವ್ಯವಹಾರದ ಜಾಗದಲ್ಲಿರ್ತಕ್ಕಂಥದ್ದಾಗಲಿ, ವ್ಯಾಪಾರದ ಜಾಗದಲ್ಲಿ ಇಡ್ತಕ್ಕಂಥದ್ದಾಗಲಿ, ನಿಮ್ಮ ಆಫೀಸ್ನಲ್ಲಿ ಇಟ್ಕೊಳ್ತಕ್ಕಂಥದ್ದಾಗಲಿ, ಇಲ್ಲಾಂದ್ರೆ ತಾವೆಲ್ಲಾದ್ರೂ ಮಾರ್ಗ ಮಧ್ಯದಲ್ಲಿ ಏನಾದರೂ ಸಿಕ್ತು ಅಂದ್ರೆ ಅದನ್ನು ನಿಮ್ಮ ಬಲಗಡೆ ಪಾಕೆಟ್ನಲ್ಲಿ ಇಟ್ಕೊಳ್ತಕ್ಕಂಥದ್ದಾಗಲಿ ಮಾಡಿದ್ದೆ ಆದರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಪ್ಪದೇ ಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿ ತುಲಾ ಲಗ್ನ. ತುಲಾ ರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ತಾವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗೆ ಇರ್ತಕ್ಕಂಥದ್ದಿದೆ. ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಬೆಳಗ್ಗೆ 6 ಗಂಟೆಯಿಂದ ಹಿಡಿದು ಮಧ್ಯಾಹ್ನ 1:30ವರೆಗೂ ಕೂಡ ಎಲ್ಲೋ ಒಂದು ಕಡೆ ಸ್ವಲ್ಪ ಮಂದಗತಿಯಿಂದ ಸಾಕ್ತಕ್ಕಂಥದ್ದೇ. ಏನಪ್ಪ ಅಂದರೆ ಬೆಳಗ್ಗೆ ಎದ್ದಾಗ್ಲಿಂದನೇ ಒಂಥರ ಸುಸ್ತು. ಮನೆಯಲ್ಲಿ ಜಗಳ ಕದನ ಅಂತ ನಾನು ಹೇಳೋದಿಲ್ಲ, ಒಂಥರ ಸುಸ್ತು. ದೂರ ಪ್ರಯಾಣ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಆಲೋಚನೆಯನ್ನು ಮಾಡ್ಕೊಂಡಿರ್ತೀರಿ. ಹಿಂದೆನೇ ನೀವು ಅದನ್ನು ಅಂದ್ಕೊಂಡಿರ್ತೀರಿ, ಅಂದರೆ ನಿನ್ನೆ ಅಂದ್ಕೊಂಡಿರ್ತೀರಿ ಅಂದ್ಕೊಳ್ಳಿ, ಭಾನುವಾರನಪ್ಪ ಎಲ್ಲಾದರೂ ಹೋಗಿ ಬರೋಣ. ಆದರೆ ಬೆಳಗ್ಗೆ ಎದ್ದಾಗ್ಲಿಂದನೇ ನಿಮ್ಮ ಮನಸ್ಥಿತಿ ಏನಪ್ಪ ಅಂದ್ರೆ ಅಯ್ಯೋ ಹೋಗ್ಬೇಕಾ, ಅಯ್ಯೋ ಹೋದ್ರಾಯ್ತು ಬಿಡಪ್ಪ, ನಿಮ್ಮದೇ ಮನೇಲಿ ಕೂತ್ಕೊಂಡ್ಬಿಡೋಣ, ಆರಾಮಾಗಿ ರೆಸ್ಟ್ ಮಾಡೋಣ ಎಂಬತಕ್ಕಂಥ ಮನಸ್ಥಿತಿಯನ್ನು ಇಟ್ಕೊಂಡಿರೋದು. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಆಲಸ್ಯತನ. ಒಂದು ವಿಚಾರ ತಿಳಿಸೋದಾದರೆ ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದುಡ್ಡು ಕಾಸಿನ ವಿಚಾರವಾಗಿ ಏನಾದರೂ ವ್ಯವಹಾರ ಮಾಡಬೇಕಂದ್ರೆ ಸ್ವಲ್ಪ ಜೋಪಾನ ಎಡುವತಕ್ಕಂಥವ್ರು ಇರ್ತೀರಿ. ದುಡ್ಡು ಕಾಸಿನ ವಿಚಾರವಾಗಿ ಅಷ್ಟಾಗಿ ವಿಮರ್ಶೆ ಮಾಡ್ತಕ್ಕಂಥದ್ದಾಗಲಿ, ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದಾಗಲಿ, ಪ್ರಸ್ತಾಪ ಮಾಡ್ತಕ್ಕಂಥದ್ದಾಗಲಿ ಬೇಡ. ಇವತ್ತಿನ ದಿವಸ ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು ಕಾಲಭೈರವೇಶ್ವರರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಕಾಲಭೈರವೇಶ್ವರರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಕಪ್ಪು ಶ್ವಾನಕ್ಕೆ ಏನಾದರೂ ತಿಂಡಿ ತಿನಿಸನ್ನು ಹಾಕಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿದ್ದೇ ಆದರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಪ್ಪದೇ ಸಿದ್ಧಿಪಡಿಸ್ಕೊಳ್ತೀರಾ. ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ದೂರಭಾರ ಪ್ರಯಾಣ ಮಾಡ್ತಕ್ಕಂಥ ವಿಚಾರವಾಗಿ ಆಲೋಚನೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಅದರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಕ್ಕಂಥದ್ದಾಗಲಿ ಬೇಡ. ಆಲೋಚನೆ ಮಾಡೋದು ಒಂದು ರೀತಿ ಆದರೆ ಅದನ್ನು ಪ್ರಸ್ತಾಪ ಮಾಡಿದ ತಕ್ಷಣ ಒಂದು ಸ್ವಲ್ಪ ವಿರೋಧಗಳು ಎದುರಾಗುತ್ತೆ. ಯಾವಾಗಲೂ ಆಚೆ ಹೋಗೋದೆ ಏನು ಇವಾಗ ಭಾನುವಾರ ನಿಮ್ಮದಾಗ ಮನೇಲಿರೋಣ ಎಂಬತಕ್ಕಂಥದ್ದು ನಿಮ್ಮ ಮನಸ್ಸಲ್ಲಿ. ಆದರೆ ಮಕ್ಕಳಿಗೂ ರಜಾ ಸಿಕ್ಕಿದೆ, ಭಾನುವಾರ ನಿಮಗೂ ಆಫೀಸಲ್ಲಿ ಸ್ವಲ್ಪ ನೆಮ್ಮದಿ, ಮನೇಲಿರ್ಬೋದು. ಆದರೆ ನೀವೇನು ಮಾಡ್ತೀರಿ, ವಾರದಕ್ಕೂ ಕೆಲಸ ಮಾಡಿ ನೀವು ಮನೇಲಿರೋಣ ಅಂತ ಮಕ್ಕಳು ಬಿಡ್ತಾ ಇಲ್ಲ ನಡೀರಿ ಪಪ್ಪ ಹೋಗೋಣ. ಮದುವೆ ಆಗಿರೋರಿಗಾದರೆ ಮಕ್ಕಳು ಪೀಡಿಸ್ತಾರೆ. ಇಲ್ಲ ಮದುವೆ ಆಗಿಲ್ದಿರೋ ನಮ್ಮಂಥವ್ರಿಗೆ ನಮಗೆ ಯಾರು ಸಮಸ್ಯೆ ಮಾಡ್ತಾರೆ, ನಮಗೆ ಯಾರು ಕೇಳ್ತಾರೆ? ನಮಗೆ ಯಾರು ಕೇಳೋದೇ ಬೇಡ. ನಮಗೆ ಫಸ್ಟೇ ಒಂದು ರೆಸ್ಟ್ ಬೇಕಲ್ಲ. ಭಾನುವಾರ ಎದ್ದು ಆಚೆ ಹೋಗೋಣ ಅಂದರೆ ಎದ್ದು ಆಚೆ ಕಡೆ ಪ್ರಪಂಚ ಸುತ್ತಾಣ ಅಂದರೆ ನಮಗೂ ಸೋಂಬೇರ್ತಾನೆ. ಹಾಗೆ ನಮಗೂ ಆಗೋಗಿದೆ. ಆದರೆ ಒಂದಂತೂ ಹೇಳ್ತೀನಿ,
ಇವತ್ತಿನ ದಿವಸ ಸೋಂಬೇರಿತನ ಪಟ್ಟರೂ ಪರವಾಗಿಲ್ಲ, ಎಲ್ಲೋ ಒಂದು ಕಡೆ ವಾಸ್ತುಗೃಹದಲ್ಲೇ ಇರ್ತಕ್ಕಂಥದ್ದು ಬಹಳ ಉತ್ತಮ. ವಾಸ್ತುಗೃಹದಲ್ಲೇ ಮನೆಯನ್ನು ನೋಡ್ಕೊಳ್ತಕ್ಕಂಥದ್ದು, ಶುದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಮನೆಯಲ್ಲೇ ಇರತಕ್ಕಂಥದ್ದು ಬಹಳ ಉತ್ತಮ. ದೂರಬಾರ ಪ್ರಯಾಣ ಬೇಡ, ಆಚೆ ಕಡೆ ಹೋಗ್ತಕ್ಕಂಥದ್ದು ಬೇಡ. ಎಲ್ಲೋ ಒಂದು ಕಡೆ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡವತಕ್ಕಂಥವ್ರು ಇರ್ತೀರಿ, ಸ್ವಲ್ಪ ಗಮನಿಸ್ತಕ್ಕಂಥದ್ದು ಉತ್ತಮ. ಇವತ್ತಿನ ದಿವಸ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಮಹಾವಿಷ್ಣುವನ್ನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಮಹಾವಿಷ್ಣುವನ್ನ ಯಾರು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾರೋ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಪ್ಪದೇ ಸಿದ್ಧಿಪಡಿಸ್ಕೊಳ್ತೀರಿ. ಓಂ ನಮೋ ವೆಂಕಟೇಶಾಯ, ಓಂ ನಮೋ ವೆಂಕಟೇಶಾಯ, ಓಂ ನಮೋ ವೆಂಕಟೇಶಾಯ ಎಂಬತಕ್ಕಂಥ ಮಹಾಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಪ್ಪದೇ ಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಧನುರ್ರಾಶಿ. ಧನುರ್ರಾಶಿ ಧನುರ್ಲಗ್ನ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗೆ ಇರ್ತಕ್ಕಂಥದ್ದು ಇರುತ್ತೆ. ಇವತ್ತಿನ ದಿವಸ ಎಲ್ಲ ವಿಚಾರದಲ್ಲೂ ಕೂಡ ಇವತ್ತಿನ ದಿವಸ ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸೂಪರ್ ಸ್ಟಾರ್, ಒಳ್ಳೆ ಸ್ಟಾರ್ ಇದೆ. ಅಂದ್ಕೊಂಡಿರೋ ಕೆಲಸ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಮನೆಯಲ್ಲಿ ಒಂದಿಷ್ಟು ಸುಖ ಶಾಂತಿ ನೆಮ್ಮದಿಯನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ವಾಸ್ತುಗೃಹದಲ್ಲಿ ಇವತ್ತಿನ ದಿವಸ ತಾವು ಸಣ್ಣ ಪುಟ್ಟ ವಿಚಾರಗಳ ಸಮಸ್ಯೆಗಳು ಎದುರಾಗುತ್ತೆ, ಯಾವುದಕ್ಕೂ ಕೂಡ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ತಾಳ್ಮೆ ಅನ್ನೋದು ಬಹಳ ಮುಖ್ಯ. ತಾಳ್ಮೆಯಿಂದ ವರ್ತನೆ ಮಾಡ್ತಕ್ಕಂಥದ್ದು ಮತ್ತಷ್ಟು ಮುಖ್ಯ. ನೋಡಿ, ತಾಳ್ಮೆ ಕಳ್ಕೊಂಡ್ರೆ ತಾಯಿ ಸತೀದೇವಿನೇ ಬಿಡ್ತಕ್ಕಂಥದ್ದಲ್ಲ ಈ ಒಂದು ತಾಳ್ಮೆ ಕಳ್ಕೊಳ್ತಕ್ಕಂಥದ್ದು ಬೇಡ. ತೀವ್ರ ಆಲೋಚನೆ ಬಹಳ ಉತ್ತಮ. ಆಲೋಚನೆಯನ್ನು ಮಾಡಿ ತಾವು ಹಾಕ್ತಕ್ಕಂಥ ಹೆಜ್ಜೆಯನ್ನು ಹಾಕ್ತಕ್ಕಂಥದ್ದು ಉತ್ತಮ. ಇನ್ನೊಂದೇನಪ್ಪ ಅಂದರೆ, ಗುರು ಹಿರಿಯರ ಜೊತೆ ಕೂತು ನೀವೇನೆಲ್ಲ ಕೆಲಸಗಳನ್ನು ಮಾಡಬೇಕೋ ಅವರ ಜೊತೆ ಪ್ರಸ್ತಾಪ ಮಾಡಿ ಅವರ ಮಾರ್ಗದರ್ಶನವನ್ನು ತೊಗೊಂಡು ಮುಂದೆ ಹೋಗಿದ್ದೆ ಆದರೆ ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ಫಲಾಫಲಗಳನ್ನು ತಪ್ಪದೇ ಸಿದ್ಧಿಪಡಿಸ್ಕೊಳ್ತೀರಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಚೆನ್ನಾಗಿದೆ, ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ತಾವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಪ್ರಾರಂಭದ ಹಂತದಲ್ಲಿ ಎಲ್ಲರೂ ಕೂಡ ಕುದುರೆ ಮೇಲೆ ಕೂತಿರ್ತೀರಿ. ಅಂತ್ಯದ ಸಮಯದಲ್ಲಿ ಎಲ್ಲರೂ ಕೂಡ ಒಂದು ನಿಮಿಷ ಕುದುರೆ ಜೊತೆ ತಾವೂ ಸುಸ್ತಾಗ್ಬಿಡ್ತೀರಿ. ತಾವು ಕುದುರೆ ಮೇಲೆ ಕೂತ್ಕೊಂಡಿರ್ತೀರಿ, ನೆಮ್ಮದಿಯಾಗೇ ಕೂತ್ಕೊಂಡಿರ್ತೀರಿ. ಆದರೆ ಆ ಕೂತ್ಕೊಂಡಿರ್ತಕ್ಕಂಥ ಕುದುರೆನೂ ಸುಸ್ತಾಗೋಗುತ್ತೆ, ನೀವು ಸುಸ್ತಾಗೋಗ್ತೀರಿ. ಏನಿದು ಗುರುಗಳೇ ನೀವು ಹಿಂಗೆ ಹೇಳ್ಬಿಟ್ರಿ? ನೀವು ಕೂತ್ಕೊಳ್ತಕ್ಕಂಥ ಕುದುರೆ ಇವತ್ತು ನಿಮ್ಮ ಮನಸ್ಸೇ ನಿಮ್ಮ ಕುದುರೆ. ನಿಮ್ಮ ಮನಸ್ಸು ಎಷ್ಟು ಮಟ್ಟಿಗೆ ವೇಗವಾಗಿರುತ್ತೆ ಅಂದರೆ, ಬೆಳಗ್ಗೆಯಿಂದ ಇವತ್ತು ನಾನು ಈ ಕೆಲಸ ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು, ನಾನು ಇವತ್ತು ಆ ಕೆಲಸ ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು, ನಾನು ಮಾಡಬೇಕು ಅಂದ್ಕೊತಾನೆ ಇರ್ತೀರ ಹೊರತಾಗಿ ಯಾವುದಕ್ಕೂ ಕೂಡ ಎದ್ದು ಬರೋದಿಲ್ಲ. ಇವತ್ತಿನ ದಿವಸ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಬೆಳಗ್ಗೆ 6 ಗಂಟೆಯಿಂದ ಹಿಡಿದು ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಬಹಳ ವೇಗವಾಗಿ ಮುಂದೆ ಹೋಗ್ತಾ ಇರ್ತೀರಿ. ಭಾನುವಾರನಪ್ಪ ಎಲ್ಲ ಕಡೆ ಹೋಗ್ಬರೋಣ ಅಂತೇಳಿ ಎಲ್ಲ ಕಡೆ ಹೋಗ್ತಾ ಇರ್ತೀರಿ. ಈ ಕೆಲಸ ಆ ಕೆಲಸ ಅಂತ ಎಲ್ಲ ನಿಮ್ಮ ಜೊತೆ ಇಟ್ಕೊಳ್ತೀರಿ. ಮಧ್ಯಾಹ್ನ 3 ಗಂಟೆ ಆಗ್ತಾ ಇದ್ದಂಗೆ ಯಾವ ಕೆಲಸನೂ ಕಾರ್ಯಸಿದ್ಧಿ ಮಾಡ್ಕೊಳ್ಳಲ್ಲ. ಎಲ್ಲವನ್ನೂ ಕೂಡ ಕೈ ಬಿಟ್ಟಂಗೆ ಆಗೋಗುತ್ತೆ. ಪರಿಸ್ಥಿತಿಗಳು ಕೂಡ ಹಾಗೆ ಎದುರಾಗುತ್ತೆ. ಇವತ್ತಿನ ದಿವಸ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ತಾವೆಲ್ಲರೂ ಕೂಡ ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಯಾಕೆ ಅಂದರೆ, ಹಿಡಿದ ಕೆಲಸವನ್ನು ಬಿಡದೆ ಕಾರ್ಯಸಿದ್ಧಿಪಡಿಸ್ಕೊಳ್ಬೇಕು ಅಂದರೆ ಭಗವಂತನ ಅನುಗ್ರಹ ನಮಗೆ ಬೇಕು, ಅಷ್ಟು ಶಕ್ತಿ ಬೇಕು. ಯಾಕೆಂದರೆ ಎಂತಹ ಕಷ್ಟಗಳು ಬರಲಿ, ಸಂಕಷ್ಟಗಳು ಬರಲಿ, ಎಂತಹ ಸಮಸ್ಯೆ ಬರಲಿ, ಅದನ್ನು ಎದುರಿಸ್ತಕ್ಕಂಥ ಶಕ್ತಿ ನಮಗೆ ಇವತ್ತಿನ ದಿವಸ ಬೇಕಾಗಿರ್ತಕ್ಕಂಥದ್ದೇ. ಯಾವ ಕೆಲಸವನ್ನು ಹಿಡಿತೀವೋ ಅದನ್ನು ಹಾಗೆ ಕಾರ್ಯಸಿದ್ಧಿಪಡಿಸ್ಕೊಳ್ಬೇಕು. ನಮ್ಮ ಮನಸ್ಸು ಕೂಡ ಹಾಗೆ ಇರಬೇಕು. ಅಂದರೆ ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡೋಣ. ಆಂಜನೇಯ ಸ್ವಾಮಿಗೆ ಇವತ್ತಿನ ದಿವಸ ವಿಳೆದೆಲೆ, ಕೆಂಪು ಕಣಗ್ಲೆ ಹೂವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಪ್ಪದೇ ಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥವ್ರು ಇರ್ತೀರಿ. ಸಾಕಷ್ಟು ಗೊಂದಲದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ. ಕುಂಭರಾಶಿಯಲ್ಲಿ ವ್ಯಾಪಾರ ವ್ಯವಹಾರ ಮಾಡ್ತಾ ಇರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಎಲ್ಲೋ ಒಂದು ಕಡೆ ಸ್ವಲ್ಪ ಅಸಮಾಧಾನ ಅಂತಲೇ ಹೇಳ್ಬೋದು. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ವ್ಯಾಪಾರದ ಜಾಗದಲ್ಲಿ ಸ್ವಲ್ಪ ಅಷ್ಟರ ಮಟ್ಟಿಗೆ ತಮ್ಮ ಸಂಪಾದನೆ ಅಂತಲೇ ಹೇಳ್ಬೋದು. ಇಲ್ಲ ಅಂದರೆ ಇವತ್ತಿನ ದಿವಸ ತಾವು ಒಂದಷ್ಟು ಹಣವನ್ನು ಗಳಿಸಬೇಕು ಅಂತ ಅಂದ್ಕೊಂಡಿರ್ತೀರಿ, ಅಷ್ಟರ ಮಟ್ಟಿಗೆ ಗಳಿಸ್ಲಿಕ್ಕೆ ಆಗೋದಿಲ್ಲ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ನಿಜಕ್ಕೂ ಇವತ್ತಿನ ದಿವಸ ಶನೇಶ್ವರ ಸ್ವಾಮಿನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಹಿಮಾಗ್ರುಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ಶನೇಶ್ವರ ಸ್ವಾಮಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಪ್ಪದೇ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ದೂರಬಾರ ಪ್ರಯಾಣವೂ ಬೇಡ. ಯಾವುದಾದ್ರೂ ಒಂದು ಹೊಸ ಕೆಲಸ ಪ್ರಾರಂಭ ಮಾಡಬೇಕಂದ್ರೆ ಅದಕ್ಕೂ ಕೂಡ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಶನೇಶ್ವರ ಸ್ವಾಮಿಯ ಪಾದವನ್ನು ಹಿಡಿತಕ್ಕಂಥದ್ದು ಒಂದೇ ಉತ್ತಮ. ಭಗವಂತನ ಪಾದವನ್ನು ಇಡೋಣ, ಭಗವಂತನ ಪಾದವನ್ನು ಹಿಡಿದು ಆತನ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ರಾಶಿಗಳಲ್ಲಿ ಕಡೆಯ ರಾಶಿ, ಕೊನೆಯ ರಾಶಿ ಮೀನರಾಶಿ.
ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ತಾವು ಅಂದ್ಕೊಂಡಿರ್ತಕ್ಕಂಥ ಪ್ರತಿಯೊಂದು ಕೆಲಸವೂ ಕೂಡ ಕಾರ್ಯಸಿದ್ಧಿ ಆಗುತ್ತೆ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ತಾವು ಕೂಡ ಇವತ್ತಿನ ದಿವಸ ದುರ್ಗಾದೇವಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗೆ ಪ್ರಚೋದಯಾತು. ದುರ್ಗಾದೇವಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಓಂ ದುಂ ದುರ್ಗಾಯ ನಮಃ, ಓಂ ದುಂ ದುರ್ಗಾಯ ನಮಃ, ಓಂ ದುಂ ದುರ್ಗಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ. ಮನಸ್ಸಿನಲ್ಲಿ ಭಯ ಎಂಬತಕ್ಕಂಥದ್ದು ಸಹಜ, ಆ ಭಯ ಬೇಡ. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಭಯ ಎಂಬತಕ್ಕಂಥ ನಿಮ್ಮ ತಲೆಯಲ್ಲಿರಬೇಕಷ್ಟೇ. ಏನೂ ತಪ್ಪು ಮಾಡಬಾರ್ದು ಎಂಬತಕ್ಕಂಥ ಭಯ ಇರಬಾರ್ದು. ಅಯ್ಯೋ ನಾನು ಮಾಡಿದ್ದೆಲ್ಲ ತಪ್ಪಾಗಿ ಹೋಗ್ತಾ ಇದೆಯಲ್ಲ ಎಂಬತಕ್ಕಂಥ ಭಯ ನಮಗೆ ಬೇಡ. ಅಂತಹ ಭಯವನ್ನು ನಿಮ್ಮ ತಲೆಯಲ್ಲಿಟ್ಕೊಳ್ಳಿ, ಛಲವನ್ನು ನಿಮ್ಮ ಮನಸ್ಸಲ್ಲಿಟ್ಕೊಳ್ಳಿ ಅಂತ ಹೇಳ್ತಾ ದುರ್ಗಾದೇವಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ತಾವು ಹಾಕ್ತಕ್ಕಂಥ ಹೆಜ್ಜೆಯನ್ನು ಹಾಕಿದ್ದೇ ಆದರೆ ತಾವು ಅಂದ್ಕೊಂಡಿರ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಇನ್ನಷ್ಟು ಹೆಚ್ಚಿನಷ್ಟು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಿ.